ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಯಿ ಪ್ರಭೋ ಮಾ ಪಾಯಿ ಪ್ರಸನ್ನ ಪಾಯಿ ಪ್ರಭೋ ಮಾ ಪಾಯಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಷಣ್ಮುಖ ಸೋದರ ಗಜಾನನ ಷಣ್ಮುಖ ಸೋದರ ಗಜಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಯಿ ಪ್ರಭೋ ಮಾ ಪಾಯಿ ಪ್ರಸನ್ನ ಪಾಯಿ ಪ್ರಭೋ ಮಾ ಪಾಯಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಸ್ವಾಗತವು ನಿಮಗೆ ಸ್ವಾಗತವು ತಮಗೆ ಸ್ವಚ್ಛಂದಧನ್ಯ ಸಭೆಗೆ ಸ್ವಾಗತವು ನಿಮಗೆ ಸ್ವಾಗತವು ತಮಗೆ ಸ್ವಚ್ಛಂದಧನ್ಯ ಸಭೆಗೆ ಒಮ್ಮನದಿ ಬಂದು ತನ್ಮಯದಿ ನಿಂದು ಆಸೀನರಾದ ನಿಮಗೆ ಆಸೀನರಾದ ತಮಗೆ ಸ್ವಾಗತವು ನಿಮಗೆ ಸ್ವಾಗತವು ತಮಗೆ ಸ್ವಚ್ಛಂದಧನ್ಯ ಸಭೆಗೆ ಸ್ವಾಗತವು ನಿಮಗೆ ಸ್ವಾಗತವು ತಮಗೆ ಸ್ವಚ್ಛಂದಧನ್ಯ ಸಭೆಗೆ ಅಧ್ಯಕ್ಷರಾದ ಅತಿಥಿಗಳು ಆದ ಊರಗಣ್ಯ ಮಹನೀಯರಿಗೆ ಅಧ್ಯಕ್ಷರಾದ ಅತಿಥಿಗಳು ಆದ ಊರಗಣ್ಯ ಮಹನೀಯರಿಗೆ ಎಲ್ಲ ಗುರುವೃಂದ ಗುರುಮಾತೆಯರಿಗೂ ಕೋರುವೆವು ಸ್ವಾಗತ ನಿಮಗೆ ಕೋರುವೆವು ಸ್ವಾಗತ ತಮಗೆ ಸ್ವಾಗತವು ನಿಮಗೆ ಸ್ವಾಗತವು ತಮಗೆ ಸ್ವಚ್ಛಂದಧನ್ಯ ಸಭೆಗೆ ಸ್ವಾಗತವು ನಿಮಗೆ ಸ್ವಾಗತವು ತಮಗೆ ಸ್ವಚ್ಛಂದಧನ್ಯ ಸಭೆಗೆ ಈ ನಮ್ಮ ಶಾಲೆ ನೋಡು ಬಾರೆ ಬಾರೆ ಮಂದಾರ ಪುಷ್ಪಮಾಲೆ ಸಾಮಾಜಿಕ ಪರಿಶೀಲನಾ ಸಂಭ್ರಮದಲ್ಲಿ ಇಂದು ನಿನುಗುವ ಅಮೂಲ್ಯ ರತ್ನಗಳಿಗೆ ಭವ್ಯ ಸ್ವಾಗತ ನಿಮಗೆ ಭವ್ಯ ಸ್ವಾಗತ ತಮಗೆ ಸ್ವಾಗತವು ನಿಮಗೆ ಸ್ವಾಗತವು ತಮಗೆ ಸ್ವಚ್ಛಂದಧನ್ಯ ಸಭೆಗೆ ಸ್ವಾಗತವು ನಿಮಗೆ ಸ್ವಾಗತವು ತಮಗೆ ಸ್ವಚ್ಛಂದಧನ್ಯ ಸಭೆಗೆ ಸರ್ಕಾರಿ ಶಾಲೆಯಲ್ಲಿ ಇಂದು ನಡೆಯುತ್ತಿರುವ ಪರಿಶೀಲನಾ ಕಾರ್ಯಕ್ರಮದಲ್ಲಿ ಮನೆಯಲ್ಲಿ ಬಂದು ತನ್ಮಯದಿ ಬೆಳಗಿದ ಸಭಿಕರಿಗೆ ಭವ್ಯ ಸ್ವಾಗತ ನಿಮಗೆ ಭವ್ಯ ಸ್ವಾಗತ ತಮಗೆ ಸ್ವಾಗತವು ನಿಮಗೆ ಸ್ವಾಗತವು ನಮಗೆ ಸ್ವಚ್ಛಂದಧನ್ಯ ಸಭೆಗೆ ಸ್ವಾಗತವು ನಿಮಗೆ ಸ್ವಾಗತವು ತಮಗೆ ಸ್ವಚ್ಛಂದಧನ್ಯ ಸಭೆಗೆ ಸುಂದರವಾಗಿ ದೇವರ ಹಾಡು ಇವತ್ತಿನ ಶಾಲಾ ಶಿಕ್ಷಣ ಇಲಾಖೆ ಸಾರ್ವಜನಿಕ ಪರಿಷತ್ತಿನ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾ ಪಂಚಾಯತ್ ಉತ್ತರಕನ್ನಡ ಇದು ನಮ್ಮ ಶಿಕ್ಷಣ ಇಲಾಖೆಗೆ ಮೊಟ್ಟ ಮೊದಲನೇ ಅಂದ್ರೆ ಈ ಸಲನೇ ಎಲ್ಲ ಶಾಲೆಗೂ 2022-23ನೇ ಎಲ್ಲ ದಾಖಲಾತಿಗಳನ್ನು ನಾವು ಪರಿಶೋಧನೆ ಮಾಡುವ ಸರ್ಕಾರದ ಆದೇಶದ ಮುಖಾಂತರ ನಮ್ಮ ಶಾಲೆಗೆ 21ರಿಂದ 24ರ ತನಕ 3 ದಿನ ಬಂದ್ಕೊಂಡು ಎಲ್ಲ ಪರಿಶೋಧನೆ ಮಾಡಿ ಇವತ್ತು ನಮ್ಮ ಈ ಒಂದು ಸಭೆಗೆ ನೋಡಲ್ ಖಂಡಪ್ಪ ಲಂಬಾಣಿಯವರು ಕೃಷಿ ಇಲಾಖೆ ನಿರ್ದೇಶಕರು ಇವರು ಫೋನ್ ಮಾಡಿದ ತಕ್ಷಣ ಬಹಳ ಖುಷಿಯಿಂದ ಒಪ್ಕೊಂಡಿದ್ರು ಆಯ್ತು ನಾನು ಬರ್ತೇನೆ ಅಂದ್ರೆ ಅವ್ರಿಗೆ ಎಷ್ಟೋ ಕೆಲಸಗಳಿರುತ್ತೆ ಆ ಕೆಲಸಗಳ ಒತ್ತಡ ಬದಿಗಿಟ್ಟು ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ಬಂದ್ಕೊಂಡು ನಮ್ಮ ಜೊತೆಗೆ ಅವರು ಬೆಳೆಯೋದಕ್ಕೆ ಬಹಳ ಅವರಿಗೆ ಮಹತ್ವವನ್ನು ಕೊಡಬೇಕಾಗ್ತದೆ. ನಮ್ಗೆ ಅವ್ರು ಬರ್ತಾರೆ ಪಂಚಾಯತಿಗೆ ಬರ್ತಾರೆ ಆದ್ರೆ ನಮ್ಮ ಶಾಲೆಯಲ್ಲಿ
ಟು ಟೈಮ್ ನನ್ಗೆ ಹಾಗೆ ಅನಿಸ್ತು. ಕರೆಕ್ಟ್ 9:30 ಕರೆಕ್ಟ್ ಟೈಮ್ ಟು ಟೈಮ್ ಎಲ್ಲರೂ ಬಂದವ್ರದ್ದು ಖುಷಿ ಆಗ್ತದೆ. ಅವರು ಎಲ್ಲವನ್ನು ಸವಿಸ್ತಾರವಾಗಿ ಮಾತಿನಲ್ಲಿ ಏನೂ ಇಲ್ಲ, ಎಲ್ಲ ಕೈ ಸಲಕರಣೆ ಅವರು ಕೈ ಸಲಕ ವೀಕ್ಷಣೆ ಅವರು. ಅದನ್ನ ನೋಡಿ ನಮ್ಗೆ ಖುಷಿ ಆಗ್ತದೆ. ನಾವು ಒಂದು ಅಧಿಕಾರ ನಾವು ಹಾಗೆ ಮಾಡ್ತಿದ್ರ ಕಾಣಿಸ್ತದೆ ನಮ್ಗೆ. ನಮ್ದು ಮಾತೇ ಹೆಚ್ಚು ಅಂದ್ರೆ ಮಕ್ಕಳ ಜೊತೆಗಿರುವರು ನಾವು ಮಕ್ಕಳ ಹಾಗೆ ನಾವು. ಆದ್ರೆ ಇವರು ಅಜಿತ್ ಎಂ ನಾಯ್ಕ ಅವರು ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು. ಬಹಳ ಖುಷಿಯಿಂದ ಸಂತೋಷದಿಂದ ಮಕ್ಕಳ ಜೊತೆ ಕೂಡಿ ಮತ್ತೆ ಮನೆ ಮನೆಗೆ ಹೋಗಿ ಒಂಚೂರು ಬೇಜಾರಿದ್ರೆ ಈ ಟೈಮ್ ಮನೆಗೆ ಹೋಗಿ ಎಲ್ಲರ ಪಾಲಕರ ವೀಕ್ಷಣೆ ಬಂದಕ್ಕೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಎಸ್ಎಂಸಿ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಮುದ್ದು ನಾಗರಿಕರ ಕುಟುಂಬದಲ್ಲಿ ಸ್ವಾಗತ. ಮೇಡಮ್ ಅವರು ಅರ್ಚನಾ ಎಂ ನಾಯ್ಕ ಅವರು ಸಂಪನ್ಮೂಲ ವ್ಯಕ್ತಿಗಳು. ಅವರು ಸಹ ನೀಟಾಗಿ ಜಾತಿ ತಪ್ಪದೆ ತಮ್ಮ ಕಾರ್ಯವನ್ನು 4 ದಿನಗಳ ತನಕ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ನಮ್ಮ ಎಸ್ಎಂಸಿ ಪರವಾಗಿ ಶಿಕ್ಷಕರ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಈ ಶಾಲೆಯ ಎಸ್ಎಂಸಿಗಳ ಅಧ್ಯಕ್ಷರಾದಂತಹ ಅವರು 4 ದಿನ ಕಷ್ಟೊಂದು ದಿನ ಎಲ್ಲ ಬಂದು ಎಲ್ಲ ನಮ್ಮ ಮನೆಗೂ ಭೇಟಿ ಮಾಡಿ ಎಲ್ಲ ನಮ್ಮ ಜೊತೆಗೆ ಇದ್ದು ನಮ್ಮ ಅಧ್ಯಕ್ಷರು ಬಹಳಷ್ಟು ಸಹಕರಿಸಿದ್ದಾರೆ. ಅವರಿಗೂ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಎಲ್ಲ ಊರ ನಾಗರಿಕರ ಪರವಾಗಿ ಮುದ್ದು ಮಕ್ಕಳ ಸ್ವಾಗತ. ಹಾಗೂ ನಮ್ಮ ಈ ಶಾಲೆಯ ಸದಸ್ಯರಾಗಿರುವ ಶ್ರೀ ಮೋಹನ್ ಗೌಡ ಅವರು ನಮ್ಮ ಜೊತೆಗೆ ಸಹಕರಿಸಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಹಾಗೂ ನಮ್ಮ ಮಾಜಿ ಸದಸ್ಯರಾದ ಯಾವಾಗಲೂ ನಮ್ಮ ಶಾಲೆಯ ದಾರಿಗಳು ಹೋದರೆ ಶಾಲೆ ಕಡೆ ಒಂದು ಕಣ್ಣು ಅವ್ರಿಗೆ ಯಾವಾಗಲೂ ಇರ್ತದೆ. ಶಿಕ್ಷಕರನ್ನು ನೋಡ್ತಾರೆ, ಮಕ್ಕಳನ್ನು ನೋಡ್ತಾರೆ. ಯಾವಾಗಲೂ ಒಂದು ನಮ್ಮ ಈ ದೇಶಗಳವರು ಬಹಳ ಅವರ ಕೆಲವೊಂದು ನುಡಿಮುತ್ತುಗಳು ಬಹಳ ಆಕರ್ಷಣೀಯವಾಗಿರ್ತದೆ. ಮಕ್ಕಳನ್ನು ಉದ್ದೇಶ ಆಗಲಿ ಶಿಕ್ಷಕರನ್ನು ಉದ್ದೇಶ ಆಗಲಿ ಬಹಳ ಸುಂದರವಾಗಿ ಮಾತಾಡ್ತಾರೆ. ಅವರು ಈ ಸಂದರ್ಭದಲ್ಲಿ ನಮ್ಮ ವೇದಿಕೆ ಮೇಲಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ರಾಮಗೌಡ ಹಾಗೂ ಇಲ್ಲಿ ಆಗಮಿಸಿದಂತ ನಮ್ಮ ಎಸ್ಎಂಸಿ ಸದಸ್ಯರು, ಉಪಾಧ್ಯಕ್ಷರು, ಎಲ್ಲ ಪಾಲಕ ವರ್ಗದವರು, ಪೋಷಕ ವರ್ಗದವರು ಇನ್ನು ಹೆಚ್ಚಿನದಾಗಿ ಬರ್ಬೇಕಾಯ್ತು. ನಿಮ್ಮ ಊರಿನ ಶಾಲೆ, ನಿಮ್ಮ ಮಕ್ಕಳ ಭವಿಷ್ಯ ಅದೆಲ್ಲ ನೀವೇ ಬರ್ಬೇಕಾಯ್ತು ಇನ್ನು ಹೆಚ್ಚಿನ ಮಂದಿ. ಆದ್ರೆ ಇಲ್ಲಿ ಇದ್ದವರಿಗೂ ಮತ್ತು ಇಲ್ಲಿ ಬರುವಂತವರಿಗೂ ಎಲ್ಲರಿಗೂ ನಮ್ಮ ಎಸ್ಎಂಸಿ ಪರವಾಗಿ ಇಲ್ಲಿ ಬಂದಂತಹ ಅಧಿಕಾರಿಗಳ ಪರವಾಗಿ ನಮ್ಮ ಮುದ್ದು ಮಕ್ಕಳ ಎಲ್ಲ ಸ್ವಾಗತವನ್ನು ಹೊನ್ನಾವರ ತಾಲೂಕಿನಲ್ಲಿ ಏನು ಗ್ರಾಮ ಪಂಚಾಯತ್ ಇದೆ, ಆ ಗ್ರಾಮ
ಒಂದು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ 2 ಶಾಲೆಗಳನ್ನ ಆಯ್ಕೆ ಮಾಡಲಿಕ್ಕೆ ನಮಗೆ ಸಾಮಾಜಿಕ ಪರಿಚಯ ಮಾಡಿ ಕೊಟ್ಟಿದ್ವಿ. ಅದರಂತೆ ಈ ಒಂದು ಶಾಲೆಗೆ ನಾವು ಈ ಒಂದು ಶಾಲೆಯನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ಅದರಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಮಾಹಿತಿರುವ ಹಾಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಣಂದ 2 ಶಾಲೆಯನ್ನ ಆಯ್ಕೆ ಮಾಡಿಕೊಂಡಿದ್ವಿ ಈ ಒಂದು ಗ್ರಾಮ ಪಂಚಾಯತ್. ಅದರಂತೆ ಈ ಒಂದು ಶಾಲೆಗಳ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೀಲನೆ ಅಂದರೆ ಪ್ರಪ್ರಥಮವಾಗಿ ನಾವು ಈ ಒಂದು ಸಾಮಾಜಿಕ ಪರಿಶೀಲನೆ ಶಾಲೆ ಹಂತಕ್ಕೆ ಮಾಡ್ತಾ ಇದ್ವಿ. ಈಗಾಗಲೇ ಬೇರೆ ಬೇರೆ ಹಂತ ಕೂಡ ನಾವು ಸಾಮಾಜಿಕ ಪರಿಶೀಲನೆಯನ್ನ ಮಾಡಲಾಗ್ತಿತ್ತು. ಈಗಾಗಲೇ ತಾವು ಗೊತ್ತಿರುವಾಗೆ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ನಾವು ಸಾಮಾಜಿಕ ಪರಿಶೀಲನೆ ಮಾಡ್ತಾ ಇದ್ವಿ. ಅದು ಸಾಮಾಜಿಕ ಪರಿಶೀಲನೆ ಅಂತಂದ್ರೆ ಈಗಾಗಲೇ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ 2 ಸ್ಕೀಮ್ಗಳು ಜಾರಿಯಲ್ಲಿವೆ. ಈ ಕೆಲವರು ಉದ್ಯೋಗಾತಿ ಯೋಜನೆಯಲ್ಲಿ ಭಾಗವಹಿಸಿದ್ರೆ ಅವ್ರು ಗೊತ್ತಿರುತ್ತೆ ಈ ಒಂದು ಸಾಮಾಜಿಕ ಪರಿಶೀಲನೆ ಯಾವ ರೀತಿ ಆ ಸಾಮಾಜಿಕ ಪರಿಶೀಲನೆ ಗ್ರಾಮ ಸಭೆ ಯಾವ ರೀತಿ ಆಗ್ತದೆ ಬಗ್ಗೆ ಅವ್ರು ಗೊತ್ತಿರುತ್ತೆ. ಹಾಗಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಾವು ಸಾಮಾಜಿಕ ಪರಿಶೀಲನೆ ಮಾಡ್ತಿದ್ವಿ. ಹಾಗೆ ವಿವಿಧ ಇಲಾಖೆಗೂ ಕೂಡ ಸಾಮಾಜಿಕ ಪರಿಶೀಲನೆ ಮಾಡಿದ್ವಿ. ಕಂದಾಯ ಇಲಾಖೆ ಇರ್ಬೋದು, ರೈತರ ಚೀಟಿ ಇರ್ಬೋದು, ಅಥವಾ ಕುಡಿಯುವ ನೀರಿನ ಯೋಜನೆ ಇರ್ಬೋದು, ಈ ಎಲ್ಲಾ ಯೋಜನೆಗಳಿಗೆ ಸಾಮಾಜಿಕ ಪರಿಶೀಲನೆ ಮಾಡ್ತೀವಿ. ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಇದು ನಮಗೆ ಪ್ರಥಮವಾಗಿ ಕೊಟ್ಟಿರುವಂತದ್ದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ. ಈ ಹಿಂದೆಲ್ಲ ನಾವು ಮಧ್ಯಾಹ್ನ ಉಪಹಾರ ಯೋಜನೆ ಕೂಡ ನಾನು ಕೆಲವು ಹಿಂದಿನ ಆರ್ಥಿಕ ವರ್ಷದಲ್ಲೆಲ್ಲ ಆ ಒಂದು ಸಾಮಾಜಿಕ ಪರಿಶೀಲನೆ ಮಾಡಿದ್ವಿ. ಅಂದ್ರೆ ಬಿಸಿ ಊಟಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೀಲನೆ ಮಾಡಿದ್ವಿ. ಇದು ನಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ಈ ವರ್ಷದಿಂದ ಸಾಮಾಜಿಕ ಪರಿಶೀಲನೆ ಮಾಡಿ ಕೊಟ್ಟಿದ್ದಾರೆ. ಇದು ಈ ಒಂದು 2 ಶಾಲೆಗೆ ಅನ್ವಯಿಸದಂತಲ್ಲ, ಈಗ ಮುಂದಿನ ಒಂದು 5 ವರ್ಷ ಅವಧಿಗೆ ಈ ಎಲ್ಲಾ ಶಾಲೆಗಳಿಗೆ ಅಂದ್ರೆ ಸರ್ಕಾರಿ ಶಾಲೆಗಳಿಗೆ ನಾವು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ. ಅದರಂತೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಇದು ತಮಗೆ ಗೊತ್ತಿರುವಂತೆ ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಇದು ಬರೋಕ್ಕಿಂತ ಮುಂಚೆ ತುಂಬಾ ಯೋಜನೆಗಳು ಇತ್ತು. ಅಂದ್ರೆ ಈ ಯೋಜನೆಯ ಪ್ರಾಯೋಜಕ ಅಂತ ಹೇಳಿದ್ರೆ ಈಗಾಗಲೇ ಸರ್ವ ಶಿಕ್ಷಣ ಅಭಿಯಾನ ಇತ್ತು, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಇತ್ತು, ಮತ್ತು ಶಿಕ್ಷಕರ ಶಿಕ್ಷಣ ಇದು ಈಗ 3 ಯೋಜನೆಗಳ ಏಕೀಕರಣದಿಂದ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನ ಜಾರಿ ತಂದಿರುವಂತದ್ದು. ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಏನು ಉದ್ದೇಶ ಏನಂತಂದ್ರೆ ಈಗಾಗಲೇ ಪ್ರೀನರ್ಸರಿಯಿಂದ 12ನೇ ತರಗತಿಯವರೆಗೆ ಸಮಾನವಾದ ಶಿಕ್ಷಣ ಕೊಡುವಂಥದ್ದು. ಈಗ ಯಾವುದೇ ಒಂದು ವಿಂಗಡಣೆ ಮಾಡುವಂತದ್ದು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಇರುವಂತದ್ದಲ್ಲ. ಈ ಒಂದು ಯೋಜನೆಯಲ್ಲಿ ಪ್ರೀನರ್ಸರಿ ಅಂದ್ರೆ LKG, UKG 12ನೇ ತರಗತಿಯವರೆಗೆ ಸಮಾನವಾದ ಶಿಕ್ಷಣ ಅಂತಂದ್ರೆ ಹುಡುಗರ ಮತ್ತು ಹುಡುಗಿಯರಿಗೆ ಸಮಾನವಾದ ಶಿಕ್ಷಣ ಕೊಡುವಂಥದ್ದು, ಉಚಿತವಾಗಿ ಶಿಕ್ಷಣ ಕೊಡುವಂಥದ್ದು, ಲಿಂಗ ಅಸಮಾನತೆಯನ್ನ ಹೋಗಲಾಡಿಸುವಂಥದ್ದು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಇರುವಂಥದ್ದು. ಇನ್ನು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಉದ್ದೇಶ ಏನೆಂದರೆ ಶಾಲೆಯ ಕಾರ್ಯಕ್ಷಮತೆ ಹಾಗೆ ಶಾಲೆಯ ಕಲಿಕಾ ಫಲಿತಾಂಶವನ್ನು ಹೆಚ್ಚಿಸುವಂಥದ್ದು, ಶಾಲೆಯ ಗುಣಮಟ್ಟದ ಶಿಕ್ಷಣವನ್ನ ಸುಧಾರಿಸುವಂಥದ್ದು ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನ ಜಾರಿ ತಂದಿದೆ. ಇದರ ಜೊತೆಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಏನು ಉದ್ದೇಶ ಇಟ್ಕೊಂಡಿದೆ ಆ ಉದ್ದೇಶ ಇಲ್ಲಿ ಯಾವ ರೀತಿ ಈಡೇರಿದೆ ಅಂದ್ರೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಮಕ್ಕಳಿಗೆ ಕೊಡುವಂತಹ ಸೌಲಭ್ಯಗಳು ಸರಿಯಾಗಿ ಅವರಿಗೆ ಮುಟ್ಟಿದೆ. ಮಕ್ಕಳು ಅದನ್ನ ತೆಗೆದುಕೊಂಡಿದ್ದಾರೆ. ಮಕ್ಕಳಿಗೆ ಅದರ ಬಗ್ಗೆ ಏನಾದರೂ ಸಮಸ್ಯೆಗಳಿದೆ ಅಥವಾ ಕುಂದುಕೊರತೆಗಳಿದೆ, ಪಾಲಕರಿಗೆ ಈ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಏನಾದರೂ ಕುಂದುಕೊರತೆ ಇದೆ, ಅವರ ಒಂದು ಅಭಿಪ್ರಾಯ ಏನಿದೆ ಅವ್ರು ಹೇಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಈ ಸಾಮಾಜಿಕ ಪರಿಶೀಲನೆ ಉದ್ದೇಶ. ಅದರಂತೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ನಮ್ಗೆ ಗೊತ್ತಿರುವಂತೆ ಈಗಾಗಲೇ ಈ ಒಂದು ಶಾಲೆಯ ದಾಖಲಾತಿಯನ್ನು ಹೆಚ್ಚಲಿಕ್ಕೆ, ಹಾಜರಾತಿಯನ್ನು ಹೆಚ್ಚಲಿಕ್ಕೆ ಈ ಒಂದು ಶಾಲೆಗೆ ಗೌರ್ಮೆಂಟ್ ಸ್ಕೂಲ್ ಇರ್ಬೋದು, ಅನುದಾನ ಸ್ಕೂಲ್ ಇರ್ಬೋದು, ಶಾಲೆಗಳಿಗಾಗಿ ತಮ್ಗೆ ಗೊತ್ತಿರುವಂತೆ ಬಹಳಷ್ಟು ಯೋಜನೆಗಳನ್ನು ಜಾರಿ ತರ್ತಾ ಇದ್ದಾರೆ. ಈಗಾಗಲೇ ಮಕ್ಕಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಳಗಿನ ಸಮಯದಲ್ಲಿ ಕ್ಷೀರಭಾಗ್ಯ ಯೋಜನೆಯನ್ನ ಜಾರಿ ತರ್ತಾ ಇದ್ದಾರೆ. ಇದೇನಂತಂದ್ರೆ ಮಕ್ಕಳು ದಿನನಿತ್ಯ ಶಾಲೆಗೆ ಹಾಜರಾಗಬೇಕು, ಶಾಲೆಯಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲೇ ಕಲಿಯಬೇಕು ಅನ್ನೋ ದೃಷ್ಟಿಯಿಂದ ಇದೆಲ್ಲ ಯೋಜನೆಗಳು ಕ್ಷೀರಭಾಗ್ಯ ಯೋಜನೆ ಹಾಲನ್ನ ಕೊಡುವಂಥದ್ದು, ಹಾಲನ್ನ ಪ್ರತಿ ವಾರದಲ್ಲಿ 5 ದಿವಸ ಕೊಡ್ತಾ ಇದ್ದಾರೆ. ಅದ್ರ ಜೊತೆ ಕೂಡ ರಾಗಿ ಮಾಡಿ ಮಿಕ್ಸ್ ಮಾಡಿ ಕೊಡುವಂಥದ್ದು ಕೂಡ ಇದೆ ನಮ್ಗೆ ಗೊತ್ತಿರುವಂತೆ. ಈಗಾಗಲೇ ವಾರದಲ್ಲಿ 3 ದಿವಸ ರಾಗಿ ಮಾಲ್ಟನ್ನ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡುವಂಥದ್ದು ಇದೆ. ಇದೆಲ್ಲ ಮಕ್ಕಳ ಒಂದು ಬೆಳವಣಿಗೆಯ ದೃಷ್ಟಿಯಿಂದ, ಪೌಷ್ಟಿಕಾಂಶವನ್ನು ಕೊಡ್ಲಿಕ್ಕೆ ದೃಷ್ಟಿಯಿಂದ ಇದೆಲ್ಲ ಯೋಜನೆಗಳು ಜಾರಿಗೆ ಬರುವಂಥದ್ದು. ಮತ್ತು ಮಧ್ಯಾಹ್ನ ಬಿಸಿ ಊಟ ಕೂಡ ಕೊಡ್ಲಾಗ್ತದೆ. ಮಧ್ಯಾಹ್ನ ಬಿಸಿ ಊಟ ಅಂತಂದ್ರೆ ನಾವು ಕಲಿಯುವಂತ ಸಂದರ್ಭದಲ್ಲಿ ನಮ್ಗೆ ಏನಂತಂದ್ರೆ ಶಾಲೆ ಹೋಗುವ ಸಂದರ್ಭದಲ್ಲಿ ಅವಲಕ್ಕಿ ಕೊಡ್ತೀವಿ ಮಧ್ಯಾಹ್ನ. ಅದು ಅವಲಕ್ಕಿ ಎಷ್ಟು ಹೊತ್ತು ತನಕ ಇರ್ತದೆ ಅಂತ ಗೊತ್ತಿರಲಿಲ್ಲ. ಅದು ಅವಲಕ್ಕಿ ತಿನ್ಕೊಂಡು ನಾವು ಕಲಿಬೇಕಾಗಿತ್ತು. ಆದ್ರೆ ಈಗ ಆ ರೀತಿ ಇಲ್ಲ. 2007
ಶನಿವಾರ ದಿವಸ ಬಿಸಿಬೇಳೆ ಬಾತ್ ಇರ್ಬೋದು, ಅದು ಚಿತ್ರಾನ್ನ ಇರ್ಬೋದು, ಇಲ್ಲೆಲ್ಲ ಬಿಸಿಬೇಳೆ ಬಾತ್ ಚಿತ್ರಾನ್ನ ಪಲಾವ್ ಕೊಡುವಂಥದ್ದು ಇರುವಂಥದ್ದು. ಹಾಗಾಗಿ ವಾರದಲ್ಲಿ ಎಲ್ಲಾ ದಿವಸ ಕೂಡ ಮಕ್ಕಳು ಯಾವುದೇ ಒಂದು ಹಸಿವಿನಿಂದ ನಿಲ್ಲಿಸ್ಕೊಳ್ಬಾರ್ದು, ಅಂದ್ರೆ ಹಸಿವಿನಿಂದ ಇರಬಾರ್ದು. ಊಟವನ್ನ ಶಾಲೆಯಲ್ಲೇ ಊಟ ಬಿಸಿ ಊಟವನ್ನು ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಮಧ್ಯಾಹ್ನದ ಉಪಹಾರ ಯೋಜನೆಯನ್ನ ಜಾರಿಗೆ ತಂದಿರುವಂಥದ್ದು. ಇದೆಲ್ಲ ಮಕ್ಕಳ ಒಂದು ಶಿಕ್ಷಣವನ್ನ ಹೆಚ್ಚಿಸಲಿಕ್ಕೆ, ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸಲಿಕ್ಕೆ ಇದು ಅತ್ಯಂತ ಯಶಸ್ವಿಯಾದ ಯೋಜನೆ. ಮತ್ತೆ ಅದ್ರ ಜೊತೆ ಕೂಡ ಮಧ್ಯಾಹ್ನ ಉಪಹಾರ ಯೋಜನೆ ಜೊತೆ ಕೂಡ ಈ ಮಕ್ಕಳಿಗೆ ಕೊಡುವಂಥದ್ದು ಮೊಟ್ಟೆ ಕೊಡ್ತಾ ಇದ್ದಾರೆ. ಮೊಟ್ಟೆ ಎಲ್ಲರಿಗೂ ಮಕ್ಕಳಿಗೆ ಎಲ್ಲಾ ದಿವಸ ಕೂಡ ಮೊಟ್ಟೆ ಕೊಡ್ಲಿಕ್ಕೆ ಪ್ರೊವಿಷನ್ ಮಾಡ್ತಾ ಇದ್ದಾರೆ. ಈಗ ಮೊದಲೇನಂತಂದ್ರೆ ಸರ್ಕಾರದಿಂದ 2 ದಿವಸ ಮಾತ್ರ ಮೊಟ್ಟೆಯನ್ನು ಕೊಡ್ಲಿಕ್ಕೆ ಇತ್ತು. ಈಗ ಅಜಿತ್ ಪ್ರೇಮ್ ಫೌಂಡೇಶನ್ ವತಿಯಿಂದ ಕೂಡ ವಾರದಲ್ಲಿ 4 ದಿವಸ ಸರ್ಕಾರಿ 2 ದಿವಸ ಕೊಡ್ತಾರೆ. ಅಜಿತ್ ಪ್ರೇಮ್ ಫೌಂಡೇಶನ್ ವತಿಯಿಂದ 4 ದಿವಸ ಮೊಟ್ಟೆ ಕೊಡುವಂಥದ್ದು. ಅಂದ್ರೆ ಎಲ್ಲ ವಾರದಲ್ಲಿ ಎಲ್ಲಾ ದಿವಸ ಕೂಡ ಮೊಟ್ಟೆ ಕೊಡುವಂಥದ್ದು ಇದೆ. ಮೊಟ್ಟೆ ತಿನ್ನುವಂತ ಮಕ್ಕಳಿಗೆ ಮೊಟ್ಟೆಯನ್ನ ಕೊಡುವಂಥದ್ದು. ಮೊಟ್ಟೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಶೇಂಗಾ ಚಿಕ್ಕಿ ಕೊಡುವಂಥದ್ದು. ಶೇಂಗಾ ಚಿಕ್ಕಿ ತಿನ್ನಿಲ್ಲ ಅಂತ ಹೇಳಿದ್ರೆ ಬಾಳೆಹಣ್ಣು ಕೊಡುವಂಥದ್ದು. ಈ 3ರಲ್ಲಿ ಯಾವ್ದು ಇಷ್ಟಪಟ್ಟು ಮಗು ತಿಂತದೋ ಇದನ್ನು ಕೊಡುವಂಥದ್ದು. ಮೊಟ್ಟೆ ಅಥವಾ ಶೇಂಗಾ ಚಿಕ್ಕಿ ಅಥವಾ ಬಾಳೆಹಣ್ಣು, ಈ ರೀತಿ 3 ಅವರಿಗೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ಮಕ್ಕಳು ಯಾವ್ದು ಇಷ್ಟಪಟ್ಟು ಅವ್ರು ಕೇಳ್ತಾರೆ ಅದನ್ನ ಕೊಡಬೇಕು. ಹಾಗಾಗಿ ಈ ಎಲ್ಲ ಯೋಜನೆಗಳು ಯಾಕೆ ಬರ್ತದೆ ಅಂದ್ರೆ ಮಕ್ಕಳ ಒಂದು ಶಿಕ್ಷಣವನ್ನ ಹೆಚ್ಚಿಸಿ ಮತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಹೆಚ್ಚಿನ ಜನ ಮಕ್ಕಳು ಇಲ್ಲಿ ಕಲಿಯಬೇಕು ಅನ್ನೋ ದೃಷ್ಟಿಯಿಂದ ಹೆಚ್ಚಿನದಾಗಿ ಇದನ್ನ ಎಲ್ಲಾ ಜಾರಿಯಾಗಿ ಒಂದು ಯೋಜನೆಗಳನ್ನ ಜಾರಿ ತರಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಸಾಮಾಜಿಕ ಪರಿಶೀಲನೆ ಮಾಡ್ಲಿಕ್ಕೆ ಕೊಟ್ಟಿರೋದು. ಈಗಾಗಲೇ ಸಾಮಾಜಿಕ ಪರಿಶೀಲನೆ ನಮ್ಗೆ ಗೊತ್ತಿರುವಂತೆ ಸಾಮಾಜಿಕವಾಗಿ ಅದು ಹೆಸರೇ ಹೇಳ್ತದೆ, ಸಮುದಾಯದೊಟ್ಟಿಗೆ ಮಾಡುವಂತ ಕಾರ್ಯಕ್ರಮ. ನಾವು ಒಬ್ಬರೇ ಮಾಡ್ಕೊಂಡು ಹೋಗುವಂತ ಕಾರ್ಯಕ್ರಮ. ಇದು ಒಬ್ಬರೇ ಮಾಡ್ಕೊಂಡು ಹೋಗುವಂತ ಕಾರ್ಯಕ್ರಮ ಅಂದ್ರೆ ಅದು ಲೆಕ್ಕಪತ್ರಗಳು ಮಾತ್ರ ಸೀಮಿತವಾಗಿರ್ತದೆ. ಅಂದ್ರೆ ಆಡಿಟ್ಗಳ ಲೆಕ್ಕದಲ್ಲಿ ಬಂದಿರ್ತದೆ. ಆದ್ರೆ ಇದು ಸಮುದಾಯದೊಟ್ಟಿಗೆ ಮಾಡುವಂತ ಕಾರ್ಯಕ್ರಮ. ಈ ಯೋಜನೆಗಳು ಏನ್ ಬಂದಿದೆ ಅದು ಜನರಿಗೆ ಮುಟ್ಟಿಸುವಂಥದ್ದು. ಆ ಯೋಜನೆಗಳು ಅವರಿಗೆ ಸಫಲತೆಯನ್ನು ಕಾಣಿದೆಯೋ ಇಲ್ಲದ ಬಗ್ಗೆ ಅವರು ಚರ್ಚೆ ಮಾಡಿ ಏನು ಅದರಲ್ಲಿ ಏನು ಬದಲಾವಣೆ ಕಾಣುವಂಥದ್ದಿರ್ಬೋದು ಅಥವಾ ಸಲಹೆ ಸೂಚನೆಗಳಿರ್ಬೋದು ಅದನ್ನ ಸಂಗ್ರಹಿಸಿ ನಾವು ಮುಂದಿನ ಹಂತಕ್ಕೆ ಕಳಿಸುವಂಥದ್ದು ಇರುವಂಥದ್ದು. ಈಗಾಗಲೇ ನಾವು ಮಾಡಿರುವಂಥದ್ದು 2022-23 ಸಾಲಿನ ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತೆ. ಇಲ್ಲಿ ಖರ್ಚು ವೆಚ್ಚಗಳಿಗಿಂತ ಹೆಚ್ಚಿನ ಶಿಕ್ಷಣದ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಾವು ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿರುವಂಥದ್ದು. ಖರ್ಚು ವೆಚ್ಚಗಳು ಹೆಚ್ಚಿನದಾಗಿ ಬರುವಂಥದ್ದು ಏನಂತಂದ್ರೆ ಮಕ್ಕಳಿಗೆ ಕೊಡುವಂತ ಸುವಸ್ತುಗಳ ಅನುದಾನ, ಆಮೇಲೆ ಕುಡಿಯುವ ನೀರು ಮತ್ತು ಶೌಚಾಲಯಕ್ಕೆ ಸಂಬಂಧಪಟ್ಟಂತೆ ಅನುದಾನ ಬರುತ್ತೆ. ಆಮೇಲೆ ಉಳಿದಂತೆ ಏನಂತಂದ್ರೆ ಈಗಾಗಲೇ ಬೇರೆ ಅನುದಾನ ಬರುತ್ತೆ. ಮತ್ತೆ ಕುಡಿಯುವ ನೀರು ಮತ್ತೆ ಹೆಚ್ಚಿನದಾಗಿ ಅವರು ಶಿಕ್ಷಕರ ಒಂದು 200 ರೂಪಾಯಿ ಜಮಾ ಅಷ್ಟು ಮಾತ್ರ ಅನುದಾನ ಬರ್ತದೆ ಬಿಟ್ರೆ ಮತ್ತೆ ಹೆಚ್ಚಿನದಾಗಿ ಇದಕ್ಕೆ ಅನುದಾನ ಬರೋದಿಲ್ಲ. ಅನುದಾನಗಳ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅನುದಾನಗಳು ಬರ್ತವೆ. ಹೆಚ್ಚಿನದಾಗಿ ಅನುದಾನ ಸಂಬಂಧಪಟ್ಟಂತೆ ನಾವು ಆಡಿಟ್ಗಳನ್ನು ಮಾಡಿದ್ದು ಇಲ್ಲಿ ಇರುವಂತಹ ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಮತ್ತೆ 2022-23 ಸಾಲಿನಲ್ಲಿ ಏನೇನು ದಾಖಲಾತಿಗಳನ್ನು ನಿರ್ವಹಣೆ ಮಾಡಿದ್ದಾರೆ, ಆ ದಾಖಲಾತಿಗಳು ಕರೆಕ್ಟಾಗಿ ನಿರ್ವಹಣೆ ಆಗಿದೆ ಅನ್ನೋ ಬಗ್ಗೆ ನಾವು ಪರಿಶೀಲನೆ ಮಾಡಿರುವಂಥದ್ದು. ಮತ್ತೆ ಇಲ್ಲಿರುವಂತಹ ಶಾಲೆಯಲ್ಲಿರುವಂತಹ ಮೂಲಭೂತ ಸೌಕರ್ಯಗಳಂದ್ರೆ ತರಗತಿ ಕೊಠಡಿ ಇರ್ಬೋದು, ಅಡಿಗೆ ಕೋಣೆ ಇರ್ಬೋದು, ಗ್ರಂಥಾಲಯ ವ್ಯವಸ್ಥೆ ಇರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು, ಕುಡಿಯುವ ವ್ಯವಸ್ಥೆ ಇರ್ಬೋದು, ಆಟದ ಮೈದಾನ ಇರ್ಬೋದು, ಕಾಂಪೌಂಡ್ ವ್ಯವಸ್ಥೆ ಇರ್ಬೋದು, ಈ ಎಲ್ಲ ಅಂಶಗಳನ್ನ ಪರಿಶೀಲನೆಗೆ ಒಳಪಡಿಸಿರುವಂಥದ್ದು. ಮತ್ತೆ ಇಲ್ಲಿರುವಂತಹ ಅಂಗವಿಕಲರು ವಿಶೇಷ ಚೇತನ ಮಕ್ಕಳು ಯಾರಿದ್ದಾರೆ ಅವ್ರ ಮನೆಗೆ ಕೂಡ ಭೇಟಿ ಮಾಡಿ ನಾವು ಮಾಹಿತಿಯನ್ನ ಕಲೆಕ್ಟ್ ಮಾಡಿರುವಂಥದ್ದು. ಮತ್ತೆ ಉಳಿದಂತೆ ಈಗಾಗಲೇ ವಿದ್ಯಾರ್ಥಿಗಳನ್ನು ಕೂಡ ನಾವು ಕೆಲವು ಸಂದರ್ಶನ ಮಾಡಿ ಅವರ ಹತ್ರ ಕೂಡ ನಮ್ಮ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿರುವಂಥದ್ದು. ಹಾಗೆ ಪಾಲಕ ಪೋಷಕರ ಮನೆ ಭೇಟಿ ಕೂಡ ಮಾಡಿದ್ವಿ. ತಮ್ಮಿಂದ ಕೂಡ ಮನೆ ಭೇಟಿ ಮಾಡಿ ಕೆಲವೊಂದು ಅಂಶಗಳನ್ನ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿರುವಂಥದ್ದು. ಈ ಎಲ್ಲ ಅಂಶಗಳನ್ನ 3 ದಿವಸ ಅವಧಿಗೆ ನಾವು ಮಾಡಿ ವರದಿಯನ್ನ ತಯಾರಿ ಮಾಡಿ ಈ ಒಂದು ಪಾಲಕರ ಸಭೆಯಲ್ಲಿ ನಾವು ಮಂಡನೆ ಮಾಡಲಿಕ್ಕೆ ಇರುವಂಥದ್ದು ಈ ಒಂದು ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆ. ಹಾಗಾಗಿ ಈ ಒಂದು ಪ್ರಕ್ರಿಯೆ ನಡೆಸಲಿಕ್ಕೆ ನಮಗೆ ಈಗಾಗಲೇ ನಮಗೆ ಇಲ್ಲಿನ ಎಸ್ಎಂಸಿ ಅಧ್ಯಕ್ಷರು ಹಾಗೆ ಇಲ್ಲಿನ ಎಸ್ಎಂಸಿ ಎಲ್ಲ ಸದಸ್ಯರು ಹಾಗೆ ಮುಖ್ಯ ಶಿಕ್ಷಕರು ಕೂಡ ನಮ್ಮ ಜೊತೆ ಅಂದ್ರೆ ಪಾಲಕರ ಮನೆ ಭೇಟಿ ಮಾಡ್ಲಿಕ್ಕೆ ನಮ್ಮ ಜೊತೆನೇ ಇದ್ದಾರೆ. ಹಾಗಾಗಿ ಈ ಒಂದು ಎಲ್ಲಾ ಅಂಶಗಳ ಪ್ರಕ್ರಿಯೆಗಳಿಗೆ ನಮಗೆ ಈ ಒಂದು ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ, ಸಹಕರಿಸಿದ್ದಾರೆ. ಅವರಿಗೆ ಈ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನಮಗೆ ಈ ಒಂದು ಸಾಮಾಜಿಕ ಪರಿಶೀಲನೆ ಕುರಿತಂತೆ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಅನಿಸ್ತಾ ನಾನು ಮಾತನಾಡ್ತೀನಿ. ಈ ಒಂದು ಸಾಮಾಜಿಕ ಪರಿಶೋಧನಾ
ವಚನಕ್ಕಿಂತ ಮುಂಚೆ ಪಾಲಕರದ್ದು ಏನಾದ್ರು ಸಮಸ್ಯೆ ಇದ್ರೆ ಹೇಳಿ. ಆ ಮಠದನ್ನು ಓದಿ ಹೋಗ್ಬಿಡ್ತೀವಿ, ನಿಮ್ಮ ಸಮಸ್ಯೆಗಳು ಇಲ್ಲೇ ಹೋಗ್ತಾರೆ. ಅಲ್ಲೇನಾದ್ರೂ ಇದ್ರೆ ನಾವು ವರದಿಯಲ್ಲಿ ಸೇರಿಸ್ತೇವೆ. ಮಾಡ್ಕೊಂಡಿದೀವಿ ನಾವು, ಮನೆ ಮನೆಗೆ ತಿರುಗಾಡಿ ಒಂದು ಸ್ಟ್ಯಾಂಡ್ ಎಲ್ಲ ಮಾಡ್ಕೊಂಡಿದ್ದೀವಿ. ಅದು ಬಿಟ್ಟು ಏನಾದ್ರೂ ಇತ್ತು ಶಿಕ್ಷಣದ ಗುಣಮಟ್ಟ ಸುಧಾರಿಸಲಿಕ್ಕೆ ಶಿಕ್ಷಕರು, ಪಾಲಕರು, ಎಲ್ಲ ಸೇರಿ ಏನ್ ಸಾಧ್ಯತೆ ಮಾಡಬಹುದು ಅಂತ ಈಗ ಎಲ್ಲರೂ ಲೇಡೀಸ್ ಯಾವ ಬಂದು ಬರ್ಬೇಕು ಅಂತ ಬರ್ಕೊಂಡಿದ್ವಿ, ಸೇರಿಸ್ಕೊಂಡಿದ್ವಿ. ಅದ್ಬಿಟ್ಟು ಮತ್ತೆ ಶಾಲಾ ಕಟ್ಟಡ ಇದ್ದದ್ರಲ್ಲಿ ನಾವು ಕಂಡ ಶಾಲೆಗಳಲ್ಲಿ ಚೆನ್ನಾಗಿದೆ. ಅಂದಾದ್ರೆ ಈ ಶಾಲೆ ಉಟ್ಕೊಂಡು ನಿಮ್ಮ ಕಡೆ ಶಾಲೆ ಸ್ಟಾರ್ಟ್ ಆಗುತ್ತೆ. ಅವಾಗ ಶಿಕ್ಷಣ ಅವಾಗ ಇನ್ನು ಸ್ವಾತಂತ್ರ್ಯ ಹೋರಾಟಗಳು ಶುರುವಾಗಿರಲಿಲ್ಲ ಅಲ್ವಾ? 1985 ಅಲ್ಲೆಲ್ಲ ಶಾಲೆ ಸ್ಟಾರ್ಟ್ ಅಲ್ಲಿ ಶಾಲೆ ಸ್ಟಾರ್ಟ್ ಆಗಿರೋದು 83 ಗೊತ್ತು. ಸ್ವಾತಂತ್ರ್ಯ ಹೋರಾಟ ಸ್ಟಾರ್ಟ್ ಆಗಿರೋದು ಅದಕ್ಕಿಂತ ಮೊದಲು ಶಾಲೆ ಸ್ಟಾರ್ಟ್ ಆಗಿದೆ. ಅದನ್ನ ನಾವು ಅಂತ ಒಳ್ಳೆ ಶಿಕ್ಷಣದ ವಾತಾವರಣದಲ್ಲಿ ಬೆಳೆದಂತವ್ರು ಅಂತ ಅರ್ಥ. 141 ವರ್ಷ ಅಂದ್ರೆ 2ರಿಂದ 3 ನಮ್ಮ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ಬೇಕು. ಒಂದು 2 ತಪ್ಪು 2 ಲಕ್ಷ ಗೊತ್ತಾಗುತ್ತೆ. ನಾನು ಮಾತಾಡೋದೆಲ್ಲ ಜೋಕಾಗ್ತದೆ, ತಲುಪಿದ್ದೇನೆ. ಒಂದು ಶಿಕ್ಷಣ ಗುಣಮಟ್ಟ ಇನ್ನೇನು ಕಡಿಮೆ ಇಲ್ಲ ಅಂತ ಅನಿಸ್ತದೆ. ಆದಾಗ್ಯೂ ಕೂಡ ಬೇರೆ ಭಾಷೆಯ ಅಕ್ಕಪಕ್ಕದಲ್ಲಿ ಆಮೇಲೆ ರಸ್ತೆ ಸುಧಾರಣೆ ಎಲ್ಲ ಆಯ್ತು, ಬ್ರಿಡ್ಜ್ ಆಯ್ತು. ನಾವು ಅದಕ್ಕೆ ಅವರು ಎಲ್ಲ ನಾನು ಹೇಳಿದ್ದೆ ಅನುಕೂಲ ಆಯ್ತು. ಎಲ್ಲ ಮಕ್ಕಳು ಪೇಟೆಗೆ ಹೋಗ್ತಾರೆ. ಅಂತ ಮಕ್ಕಳು ಅಲ್ಲಿ ಕಲಿಯುವುದು ದೇವಿ, ಇಲ್ಲಿ ಕಲಿಯುವುದು ದೇವಿ. ಅದೇ ನೀನ್ ಹೇಳ್ತಿರಲಿಲ್ಲ ಶಿಕ್ಷಣ ಹೆಚ್ಚಿನ ಮಕ್ಕಳನ್ನ ಶಾಲೆಗೆ ಇಲ್ಲೇ ಇಲ್ಲಾಂದ್ರೆ ಸ್ವಲ್ಪ ದಿವಸ ಶಾಲೆ ಮುಗಿಸ್ತಾರೆ. ನನ್ನ 1 ಕ್ಲಾಸಿಗೆ 6 7 ಮಕ್ಕಳು ಕೆಲಸ ಆಗಿದೆ. ಅನಿವಾರ್ಯವಾಗಿ ಶಿಕ್ಷಕರ ಸಂಬಳನೇ ಮರೆ ಆಗ್ತದೆ. ಅವಾಗ ಪಕ್ಕದ ಶಾಲೆಗೆ ಸೇರಿಸ್ತಾರೆ, ಏನಾದ್ರು ಮಾಡ್ತಾರೆ. ಇಂಥ ಒಂದು ಸುಮಾರು 150 ವರ್ಷಗಳ ಮುಂಬೈಗೆ ಹತ್ರ ಬಂದ ಶಾಲೆ ಬೇರೆ ಶಾಲೆಗಳಿಗೆ ಮಕ್ಕಳು ಹೋಗ್ತಿದ್ರೆ ನರ್ಸರಿಗೆ ಇಂಗ್ಲಿಷ್ ಮೀಡಿಯಂ ಆಗ್ತಿದೆ ಅಂದ್ರೆ ನಮ್ಮಲ್ಲೇ ಆಗ್ತೀವಿ. ಕನ್ನಡ ಮಾಧ್ಯಮ ಏನು ದೊಡ್ಡ ಮಕ್ಕಳು ಎಲ್ಲಿದ್ರು ಬೆಳೀತಾರೆ. ಮಕ್ಕಳು ಸ್ವಲ್ಪ ಮನೆಯಲ್ಲಿ ಪಾಠ ಮಾಡಬೇಕು. ಎಲ್ಲ ಟೀಚರ್ಸ್ಗೆ ಮಾಡಕ್ಕಾಗಲ್ಲ, ಪ್ರತಿಯೊಂದನ್ನು ಟೀಚರ್ಸ್ ಕೈ ಕೊಡಕ್ಕಾಗಲ್ಲ. ಪೇರೆಂಟ್ಸ್ ಇದನ್ನೆಲ್ಲ ಗಮನಿಸಿದ್ರೆ 50% ಆಮೇಲೆ ತಾಯಂದಿರದೇ ಹೊಡೆನಾ ಮಕ್ಕಳು ತಂದೆ ಬರ್ಬೇಕಲ್ಲ. ಯಾರಾದ್ರು ಓದಿ ಬಿಟ್ಬಿಟ್ರೆ ಬೇರೆ ಯಾರು ಬಂದಿಲ್ಲ. ಇದು ಅಷ್ಟು ಸರಿಯಲ್ಲ. ಅದಕ್ಕೆ ಆದಷ್ಟು ಮನೆಯವರಿಗೆಲ್ಲ ಹೋಗಿ ಹೇಳಿ, ಸರ್ ಹಿಂಗೆ ಹೇಳಿದಾರಂತ, ನಿಮಗೂ ಜವಾಬ್ದಾರಿ ಬೇಡ ಅಂತ ಮುಗಿದ ಬಗ್ಗೆ. ಆಮೇಲೆ ಅದು ಹೇಳೋದು ಬೇಡ, ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡಿ. ಉತ್ತರ ನಮ್ಮ ಭಾರತದಲ್ಲಿ ಏನೋ ಒಂದು ರೇಷಿಯೋ ಕಡಿಮೆ ಆಗ್ತಾ ಇದೆ ಅಂತ ಬರ್ಬರ್ತಾರೆ. ಹೇಳ್ಬಾರ್ದು ಅಧ್ಯಕ್ಷರು ಎಂದು ಈಗ ಬರ್ಬರ್ತ ನಮ್ಮ ಯುವ ಪೀಳಿಗೆಯಲ್ಲಿ ಜನರೇಷನ್ ಗ್ಯಾಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಮೊದಲನಾಗಿ ಇಲ್ಲ. ಈಗ ಮೊದಲನಾಗ ನಾವು ಒಂದೇ ಬೇಕು 2 ಬೇಕು ಅಂತ ಮಾಡಿದ್ದೀವಿ. ಈಗ ನೇಚರೇ ಮಾಡಿಬಿಟ್ಟಿದೆ ಮಕ್ಕಳೇ ಬೇಡ ಅಂತ. ಅದಕ್ಕೆ ಸ್ವಲ್ಪ ಗಮನ ಹರಿಸಿ. ಮತ್ತೆ ಶಾಲೆ ಬಗ್ಗೆ ಏನು ಕಮೆಂಟ್ಸ್ ಇಲ್ಲ. ಯುವಕರ ಸಂಘ ಸ್ಟಾರ್ಟ್ ಆಗಿದೆ, ಲೈಬ್ರರಿ ಇದೆ,
ಸ್ವಲ್ಪ ಕ್ಲೀನ್ ಆಗಿ ಮಾಡ್ತಾರೆ, ನೋಡ್ಕೋಬೇಕು, ಹೆಣ್ಣು ಮಕ್ಕಳು ಆಗ್ಬೇಕಾಗಿರೋದು ಅಲ್ಪ ಸ್ವಲ್ಪ ಸುಧಾರಣೆ. ಆಮೇಲೆ ಪಬ್ಲಿಕ್ ಸಹಕಾರನೂ ಅಷ್ಟೇ ಬೇಕು. ಹಿರಿಯರೆಲ್ಲ ಸಾಕಷ್ಟು ಸಹಕಾರ ನೀಡಿದ್ದಾರೆ ಅಂತ ಕೇಳಿದ್ದೀನಿ. ಅದನ್ನು ದಾನನೂ ನೀಡಿದ್ದಾರೆ ಅಂತ ನಾನು ಕೇಳ್ಕೊಂಡಿದ್ದೀನಿ. ನಾನು ಬಂದಿರೋದು 10-20 ನಿಮಿಷದ ಮುಂದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ನನಗೆ ಇದೆ. ಇಷ್ಟು ಆಮೇಲೆ ನಾವು ವರದಿಯಲ್ಲಿ ಏನ್ ಸೇರಿಸ್ಕೊಂಡಿದ್ವಿ ಅನ್ನೋದನ್ನ ಓದಿ ಹೇಳ್ತಾರೆ. ನಿಮಗ್ ಮತ್ತೇನಾದ್ರೂ ಬಿಟ್ಟು ಹೋಗಿದೆ ಸರ್ ಸೇರಿಸಿ ಅಂದ್ರೆ ಅದನ್ನ ಸೇರಿಸಿ. ಆದಷ್ಟು ಊರಿಗೆ ಹತ್ರ ಟೌನ್ ಇದೆ ಅಂತ ಹೇಳಿ ಮಕ್ಕಳು ನಾನು ಇಲ್ಲೇ ಇಲ್ಲಿ ಏನ್ ತಿಂದಬೇಕು ಅಲ್ಲಿ ತಿಂತೀನಿ. ಟೀಚರ್ಸ್ ಚೆನ್ನಾಗಿ ಈ ಟೀಚರ್ ಯಾರು ಇವತ್ತಷ್ಟೇ ಹೋಗಿದ್ದಾರೆ. ಇಲ್ಲೊಂದು ಪಕ್ಕದ ಶಾಲೆ ಇದ್ದಾವ, ಟ್ರೈನಿಂಗ್ ಹಾಕಿದ್ದಾರೆ ಅವರನ್ನ. ಇಲ್ಲಿಂದ ಅವ್ರಿಗೆ ಹಾಕಿದ್ದಾರೆ. ದಿವಸ ಒಬ್ಬೊಬ್ರು ಹೋಗ್ತಾ ಇದ್ವಿ. ಮೊನ್ನೆ ಎಲ್ಲರೂ ಕಾಯಂ ಹೌದು ಸರ್. ನಾನು ಯಾರು ಇಲ್ಲ. ಶಾಲೆಗೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಮತ್ತೆ ಇಲ್ಲಿಂದ ಜವಾಬ್ದಾರಿ ವಹಿಸ್ಕೊಂಡಿರ್ತೀವಿ. ಆ ಸಮಯದಲ್ಲಿ ಆ ಕ್ಲಾಸು ಬಹಳ ಅದು ನೀವು ಹೇಳ್ಬೇಕು. ಪಾಲಕರು ನಾನ್ ಕಂಡು ನಾನು ಪಾಲಕರೇ ನನ್ನ ಅಭಿಪ್ರಾಯ ಹೇಳಿದೆ, ನೀವು ನಿಮ್ಮ ಅಭಿಪ್ರಾಯ ಹೇಳ್ಬೇಕು. ದಾಖಲೆಗಳನ್ನೆಲ್ಲ ನಿರ್ವಹಣೆ ಮಾಡ್ಲಿಕ್ಕೆ ಸ್ವಲ್ಪ ಬಟ್ ಏನ್ ಗೊತ್ತಾ, ಮನೆ ಯಜಮಾನ ಅಂದ್ರೆ ಎಲ್ಲರೂ ಬರೀ ಬರ್ತಿ ಪಾಠ ಮಾಡ್ತಾರೆ. ಹೆಚ್ಚುವರಿ ಜವಾಬ್ದಾರಿ ಹಂಗಂತೇಳಿ ನಿರ್ಮಲಾ ಟೀಚರ್ ಅವರು ಅದು ಅನಿವಾರ್ಯ. ಈಗ ಹಿರೇತನ ಕೊಟ್ಟಿರ್ತಾರೆ. ಹಿರೇತನ ಅಂದ್ರೆ ಗೊತ್ತಲ್ಲ, ಯಜಮಾನ ಅಂದ್ರೆ ಇಡೀ ಇದನ್ನ ತಿಳಿಸ್ತಾರೆ ಅಂತ ಆ ಉದ್ದೇಶದಿಂದ ಕೊಟ್ಟಿರ್ತಾರೆ. ನನ್ನ ಜವಾಬ್ದಾರಿ ವ್ಯಕ್ತಿಗೆ ನನ್ನ ಪಾಠನೂ ಬಿಡಂಗಿಲ್ಲ. ಅನಿವಾರ್ಯ ಇಲ್ಲ, ಜವಾಬ್ದಾರಿ ಇರುವುದೇ. ನಮಗೆ ಇಲ್ಲಿ ಒಂದೊಂದು ತಾಲೂಕಿನ ಜವಾಬ್ದಾರಿ ಇದೆ. ನಾವು ಒಂದೊಂದ್ಸರಿ ನಿದ್ರೆನೂ ಬರಲ್ಲ. ಜವಾಬ್ದಾರಿ ಅವ್ರಿಗೆ ಇರ್ತದೆ, ಅದನ್ನ ಒಪ್ಕೊಳ್ಳೇಬೇಕು, ಆ ಜವಾಬ್ದಾರಿ ಮಾಡ್ಲೇಬೇಕು. ಯಾಕಂದ್ರೆ ಅದ್ರ ಜೊತೆಗೆ ಈ ಕಲಿಕೆ ಜೊತೆಗೆ ಅನ್ನದಾಸೋಹ ಅದರದ್ದು ಮತ್ತೆ ಟೋಟಲಿ ಎಲ್ಲ ಇಲಾಖೆಗಳು ಅವಾಗ ನಮಗೆ ಕೃಷಿ ಊಟ ಮಾಡಿ ಅದರ ಲೆಕ್ಕ ಸುಮಾರು ಇದಾಗಿದೆ. ಮೊದಲು ನಂಗೆ ಪಾಠ ಮಾಡಿ ಮನೆಗೆ ಹೋಗ್ತೀನಿ, ಟೀಚರ್ ಜಾಬ್ ಓದಿಲ್ಲ ಈಗ. ಅದ್ರ ಜೊತೆಗೆ ನಾವು ಬದಲಾದ ಪರಿಸರ ಜೊತೆಗೆ ಅನಿವಾರ್ಯವಾಗಿ ಹೊಂದ್ಕೊಳ್ಳೇಬೇಕಲ್ಲ. ಹೊಂದ್ಕೊಂಡಿದ್ದಾರೆ ನಮ್ಮ ಟೀಚರ್ಸ್ ಕಷ್ಟಪಡ್ತಾ ಇದ್ದಾರೆ. ಆದ್ರೆ ಆ ಒಂದು ಟೈಮ್ ನಲ್ಲಿ ಕವರ್ ಮಾಡ್ಲಿಕ್ಕೆ ಶಿಕ್ಷಣ ಇಲಾಖೆ ಬೇರೆ ಏನಾದ್ರು ರೂಪಿಸ್ಬೇಕಾಗ್ತದೆ. ಆ ಒಂದು ವಿಚಾರ ಈಗ ಒಂದು ದಿವಸ ವರ್ಷದಲ್ಲಿ ಒಂದು ದಿವಸ ಅಥವಾ 2 ದಿವಸ 10 ದಿವಸ ಆದ್ರೂ ಪರವಾಗಿಲ್ಲ, ತಡೆಯಿಲ್ಲ. ಒಂದು ದಿವಸದಲ್ಲಿ 1 ತಾಸು 2 ತಾಸು ಆದ್ರೂ ಸಮಸ್ಯೆಗಳಾಗ್ತದೆ. ಹೇಳಿ ಹೇಳಿದ್ರಲ್ಲ, ಮನೇಲಿ ಹೇಳಿದ್ರಲ್ಲ. ಆ ಟೈಮ್ನಲ್ಲಿ ಏನಾಗ್ತದೆ, ಆ ಒಂದು ದಿವಸದ ಅಭ್ಯಾಸ ಈಗ ಬರ್ತಾರಂತೆ ಮಾರ್ಚಿಂದಲೇ ಬರ್ತಾರೆ ಅವರು. ಅವಾಗ ಇದೇ ಜಾಸ್ತಿ ಬರ್ತಾರೆ. ಹೀಗೆ ಮೂಲ ಕಾರಣ ಕಟ್ಟಡನೂ ಇದೆ. ಈಗ ಪಾಲಕರು ಅದ್ರ ಬಗ್ಗೆ ಬರ್ಬೇಕಾಗ್ತದೆ. ಪಾಲಕರು ಅದ್ರ ಬಗ್ಗೆ ಹೆಚ್ಚಿನ ದಿವಸ ಜನಸ್ಪಂದನ ಕಾರ್ಯಕ್ರಮದಲ್ಲ ಅದಿಷ್ಟು 4 ಜನ ಇದ್ರು ಅಷ್ಟೇ ನಮ್ಮೊಟ್ಟಿಗೆ. 3-4 ಜನ ಇವರೊಂದಿದ್ರು, ಮತ್ತೆ ನಮ್ಮ ಹನುಮಂತ ಗೌಡರು ಇದ್ರು. ಶಿಕ್ಷಣಾಧಿಕಾರಿಗಳು ನಾವು ಈ ಸಲ ಗ್ಯಾದರಿಂಗ್ ಬರ್ಲಿಲ್ಲ, ಬಂದಾಗ ಇನ್ನೊಂದೊಮ್ಮೆ ಕರ್ಕೊಂಡು ಅಲ್ಲಲ್ಲ ಆ ಟೈಮ್ ಬಂದಾಗ ಈಗ ನಮ್ಗೆ ಪ್ರತ್ಯೇಕ
ವಿಚಾರ ಮಾಡಿದ್ರೆ ಅದಕ್ಕೆ ಜವಾಬ್ದಾರಿ ನಮ್ದೇ ಆಗ್ತದೆ. ಈ SDMC ಅವರು ಮತ್ತು ಪಾಲಕರು, ಶಿಕ್ಷಕರು ಹೇಳೇ ಹೇಳಿದ್ರು, ಅವರು ಕೂತ್ಕೊಳ್ಳೋದು ಅವ್ರದ್ದು ಜೀವನೇ. ಇದು ಪಾಲಕರು ಗಮನದಲ್ಲಿ ಇಟ್ಕೊಳ್ಬೇಕು. ನಮ್ಮ ಮಕ್ಕಳು ನಮ್ಮ ಮನೆಯೊಳಗೆ ಕೂತ್ಕೊಂಡು 7 ತಾಸು ಈ ಒಂದು ಶಾಲೆಯಲ್ಲಿ ಕೂತ್ಕೊಳ್ತು. ಶಾಲೆಯಲ್ಲಿ ಕೂತ್ಕೊಂಡಾಗ ಏನಾಗ್ತದ, ಎನಿ ಟೈಮ್ ಡೇಂಜರ್ಸ್ ಇದ್ದಿರ್ತದೆ. ಅದನ್ನ ನಾವು ಅರ್ತ್ಕೊಳ್ಬೇಕು. ನಾವು ಮನೆಯಲ್ಲಿ ದುಡಿಯೋದು ಅಥವಾ ನಮ್ಮ ಮನೆಯಲ್ಲಿ ನಾವು ಶಿಫ್ಟ್ ಆಗಿರೋದು ಮುಖ್ಯ ಅಲ್ಲ. ಆ ಒಂದು ನಮ್ದೊಂದು ಜೀವ ಈ ಒಂದು ಶಾಲೆಯಲ್ಲಿ ಅದಂತರ ಯಾವಾಗ್ಲೂ ಗಮನದಲ್ಲಿ ಇರ್ಬೇಕಾಗ್ತದೆ. ಸರಿಯಲ್ಲ? ಪ್ರತಿಯೊಬ್ರು ಈ ತರ ಪೇರೆಂಟ್ಸ್ ಈ ತರ ಒಂದು ಏನೂ ಇಲ್ಲ ಅಂತ ಹೇಳ್ಕೊಂಡು ಬರೋದಲ್ಲ. ಯಾರು ಇವ್ರ ಪೇರೆಂಟ್ಸ್ ಸಣ್ಣ ಮಕ್ಕಳಲ್ವಾ ಇವ್ರು ಬಾಕಿ ಇರೋದು, ಅವರೆಲ್ಲ ಬರ್ಬೇಕಲ್ಲ ಈ ಒಂದು ಸಂದರ್ಭದಲ್ಲಿ. ಈ ಕಾಳಜಿ ಬಾಲಕರಿಗೆ ಪಾಲಕರಿಗೂ ಈಗಾಗದೆ, ಪಾಲಕರಿಗೂ ಏನಾಗದೆ, ಇಲ್ಲಿ ಬರೀ ಟೀಚರೇ ಇರ್ತಾರೆ, ನಾವೆಲ್ಲ ಹೋಗುದು ಹೇಳಿದ್ರೆ ಹೋಗ್ಲಿ ಅಂತ ಕಳಿಸ್ತಾರೆ. ಒಂದೆರಡು ಜನ ಟೀಚರ್ ಬಂದ್ರೆ ಮಕ್ಕಳು ಬಂದ್ರೆ ಅದೊಂದು 70% ಜನ ಕೊಡ್ಬೇಕಲ್ಲ ಕಾರ್ಯಕ್ರಮ. ಒಂದು ಈ ಒಂದು ಹೊರಗಡೆ ಒಂದು ಕಲಬುರಗಿ ಅಚಾಕ್ ಹೋಗುದು ಆ ವಿಚಾರ ಇಲ್ಲ. ಶಾಲೆ ಬಗ್ಗೆ ಹೇಳಬೇಕಂದ್ರೆ ಪಾಲಕರದೇ ಸಮಸ್ಯೆ ಬಿಟ್ಟರು ಮೇಲೆ ಶಾಲೆ ಬ್ಯೂರ್ಗೆಲ್ಲ ಲೆಟರ್ ಮಾಡಿರ್ತಾರೆ ಮೇಡಮ್. ಆಯ್ತು, ಇದು ಒಂದೇ ದಿವಸ ಪ್ರಾಬ್ಲಮ್ ಅಲ್ಲ, ಎಲ್ಲಾ ಕಡೆಗೂ ನಾವು ಹಾಗಾಗಿ ಸ್ವಲ್ಪ ಎಲ್ಲರೂ ಸೇರಿ ಪ್ರಯತ್ನ ಮಾಡಿ ಕೋಣೆ ಮಂಜೂರಿ ಏನು ಯಾಕಾಗ್ಲಿಲ್ಲ ಅಧ್ಯಕ್ಷರ ಹತ್ರ ಅಥವಾ SDMC ಹತ್ರ ಈಗ ಅದೇ ಸಮಸ್ಯೆ ಅಂತ ಒಂದು ಪಾಲಕರು ಇವತ್ತು ಕೇಳೋದಿಲ್ಲ. ಏನಾದ್ರು ಟೀಚರ್ಸ್ ಬರ್ಲಿಲ್ಲ ಅಥವಾ ಯಾವ್ದಾದ್ರು ಕಲಿಸಲಿಲ್ಲ ಇಂಥ ಸಮಸ್ಯೆಗಳು ಹೇಳೋರು ಬಿಟ್ಟರೆ ಶಾಲೆ ಸಮಸ್ಯೆ ಬಗ್ಗೆ ಅಥವಾ ಇಂಥ ಮುಂದುವರೆದ ಬಗ್ಗೆ ನೀವು ವಿಚಾರಿಸಿದ್ರ? ನಮ್ಮ ಮಕ್ಕಳ ಬಗ್ಗೆ ಇಲ್ಲಿ ಓದ್ತಾರೆ, ಅವ್ರಿಗೆ ಏನಾರು ಈ ಆಹಾರದಲ್ಲಿ ಏನಾರು ಕೇಳಿದ್ರ, ನೋಡಿದ್ರ, ಅವ್ರ ಅಡಿಗೆ ಕೂಡ ಪರಿಶೀಲನೆ ಮಾಡಿದ್ರೆ? ಯಾರು ನಾವು ಕೇಳಿದ್ದ ವಿಷಯ ನೋಡ್ರೆ ಯಾರು ಅಡ್ಗೆ ಮಾಡೋದಲ್ಲ, ಒಂದೊಂದು ಸಮಸ್ಯೆ ಹಾಕೊಂಡಿರ್ತದೆ. ಹೇಳಿ ಯಾರು ಒಂದು ಪಾಲಕರು ಆ ಬಗ್ಗೆ ಅಡ್ಗೆ ಕೊಣಿಲಿ ಏನಿದೆ ಹ್ಯಾಂಗ್ ಮಾಡ್ತಾರೆ, ವಿಶೇಷ ಯಾವ ರೀತಿ ತಯಾರಿಸ್ತಾರೆ ಅಂತ ಒಬ್ರು ಕಾಣೋರಿಲ್ಲ. ಮಕ್ಕಳಿಗೆ ಒಂದಿಷ್ಟು ಸಾಂಬಾರ್ ಕಡಿಮೆ ಅಂತೆ, ಒಂದಿಷ್ಟು ಸ್ವಲ್ಪ ಅನ್ನ ಕಡಿಮೆ ಅಂತ, ಅದಾದ್ರೆ ಬ್ಯಾಗ್ ಕಂಪ್ಲೇಂಟ್ ಹೋಗ್ತದೆ. ಆಮೇಲೆ ಏನೋ ಬಿಸಿದವ್ರು ಏನೋ ಹೇಳ್ಬಿಟ್ರಂತೆ ನಮ್ಮ ಮಕ್ಳಿಗೆ, ಅದೆಲ್ಲ ಬ್ಯಾಗ್ ಬರ್ತದೆ. ಇದೇನು ನಮ್ಗೆ ನೋಡಿ ಅಡ್ಗೆ ಕೊಣಿ ನೋಡ್ರೆ ಅದು ಬೇಸನ ತೊಳೋದು ನೋಡ್ರಿ ಇಲ್ಲಿ ಇದ್ ಮಾಡಿ ಕುಸ್ತದೆ. ಯಾರು ಕಾಣ್ತಾರೆ? ಈಗ ರಾಗಿಯವರು ಆದಿತ್ಯ ಗ್ಯಾಸ್ ಒಲಿ ಹಾಳಾಗಿದೆ, ಒಂದ್ ಕಾಲ್ ಡೊಂಕು ಪಾತ್ರೆ ಇಟ್ಟರು ಬೀಳುತ್ತಾರೆ. ಅದೊಂದು 2 ತಿಂಗಳ ಗಟ್ಟಲೆ ಮಾಡಿದ್ರಲ್ಲೇ ಏನು, ಆಮೇಲೆ ಅದು ಅವ್ರು ಕಂಟಿಗೆ ರಿಪೇರಿ ಆಯ್ತು. ಅದು ನೋಡ್ರಿ ಮತ್ತೊಂದು ಸಮಸ್ಯೆ ಹಾಕೊಳ್ಳೋದು ಒಂದಲ್ಲ ಒಂದು. ಪೇಂಟಿಂಗು ಸಹ ಕಟ್ಟುಬಡಿ ಆದಂಗೆ ಪೇಂಟಿಂಗ್ ಹೊಡೆದ್ರಿ, ಈಗ ಮನೆಗೆ ಎದುರು ಹಿಂಗೆ ಹೊಡೆದೆ ನೋಡ್ರಷ್ಟು ಗಲೀಜು ಅಡುಗೆ. ನಾವು ನೆಲನೂ ಅಷ್ಟೇ ನೆಲನು ಯಾವ್ದೋ ಒಂದು ಆವಾಗ ಒಂದು ಗುಡ್ಸು ಕಟ್ಕೊಂಡಿದ್ದ ಆತರ ನೆಲನೇ ಅದು ಗೊತ್ತರು ಚೊಕ್ಕ ಕ್ಲೀನ್ ಆಗುದಿಲ್ಲ. ನಮ್ಮ ಅಪ್ಪ ಕಲ್ತಾನೆ, ನಮ್ಮ ಮಗು ಕಲ್ತಿತ್ತು, ಅದು ತಿಳ್ಕೋಬೇಕು. ಈಗ 140 ವರ್ಷ ಹಿಂದೆ ತಯಾರಾಗಿ ಎಷ್ಟು ಜನ ಕಲ್ತು ಹೋಗಾರಲ್ಲಿ, ಎಲ್ಲ ಕಲ್ತೋದು ಮಾಯಿನ್ ಕುಡಿಯೋದು ಎಂತೆಂತ ಉದ್ಯೋಗಗಳು. ಪಾಲಕರಿಗೆ ಬೇಜವಾಬ್ದಾರಿ ತೋರಿಸಿದ್ರೆ ಶಾಲೆ ಹೆಂಗ್ ಉದ್ಧಾರ ಆಗ್ತದೆ? ಮಕ್ಕಳೇ 300 ರಿಂದ 500 ಜನ ಕಲ್ತಿರೋ ಶಾಲೆ ಇದೆ. ಹೌದು, ಪ್ರತಿ ವರ್ಷಕ್ಕೆ 300-400 ಜನ ಕಲ್ತದ್ದು. ಈಗೇನೋ ಬ್ರಿಡ್ಜ್ ಆಗಿದೆ, ವರ್ಷ ಸ್ವಲ್ಪ ಹಾದು ಹೋಗ್ಬೇಕಂದ್ರೆ 120-125 ಹೋಗ್ಬೇಕು ಮಕ್ಕಳು ಅಂತ ಇಲ್ಲೇ ಆಗ್ತಿದ್ರಲ್ಲ. ಹಂಗಾಗಿ ಏನು ರಾಷ್ಟ್ರೀಯ ದಿನಾಚರಣೆ ಆದ್ರೆ ಪಾಲಕರ ಸಂಖ್ಯೆ ಬಹಳ ಕಡಿಮೆ. ಅದನ್ನ ಮಕ್ಕಳು ಅವರು ಏನೋ ಒಂದು ಅವರೊಂದು ಮನರಂಜನೆ ಕಾರ್ಯಕ್ರಮ ಎಷ್ಟೋ ದಿವಸ ತಯಾರಿ ಮಾಡ್ಕೊಂಡು ಇಲ್ಲಿ ಬಂದು ಪಾಲಕರ ಮುಂದೆ ಹೇಳ್ಬೇಕಾದ್ರೆ, ಶಿಕ್ಷಕರು ಶಾಲೆ ಮುಂದೆ ಹೇಳ್ಬೇಕಾದ್ರೆ ಪಾಲಕರು ಅದ್ರ ಕೇಳುವ ಪಾಲಕರೇ ಇರುವುದಿಲ್ಲ, ಅವ್ರ ಪಾಲಕರೇ ಇಲ್ಲಿ ಇರುವುದಿಲ್ಲ. ಎಷ್ಟು ಬೇಜಾರು ಬಂದಿದ್ದು. ಅದೇನಾಗ್ತದೆ ಅವ್ರಿಗೆ ನಮ್ಮ ಒಂದು ಈ ಒಂದು ಮನರಂಜನೆ, ನಾವು ತಯಾರಿ, ನಮ್ಮ ನೋಡೋರು, ನಮ್ಮ ವಿದೇಶಿಗಳು, ನಮ್ಮ
ಈ ಪೋಷಕರೇ ನಮ್ಮ ಜೊತೆಗಿಲ್ಲ ಅಂದ್ರೆ ಏನ್ ಪ್ರಯೋಜನ ಏನಾಗ್ತದೆ? ಅದ ಅಭಿಮಾನ ಇಲ್ವಾ? ಶಾಲೆ ಮಕ್ಕಳಿಗೆ ಮತ್ತೆ ಶಿಕ್ಷಕರು ಮಾತ್ರ ರಾಷ್ಟ್ರೀಯ ದಿನಾಚರಣೆ, ಮಕ್ಕಳ ಈ ಬಾಲಕರಿಗೆ ಇಲ್ವಾ? ಆಗ ಪಾಲಕರು ಬೇಡವಾ ಅದು? ಇದನ್ನೆಲ್ಲ ಅಭಿಮಾನ ಒಂದು ತಾಸು ದಿವಸದಲ್ಲಿ ವರ್ಷದಲ್ಲಿ ಒಂದು 4 ದಿವಸ, ಅದ್ರ ಒಂದು 4 ದಿವಸದಲ್ಲಿ ಒಂದು 4 ತಾಸು ಅದು ಶಾಲೆ ಟೈಮ್ ನಲ್ಲಿ ಆ ಒಂದು ರಾಷ್ಟ್ರೀಯ ದಿನಾಚರಣೆ ದಿವಸ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅಥವಾ ಒಂದು ಸಪೋರ್ಟ್ ಮಾಡ್ಲಿಕ್ಕೆ ಅವಕಾಶ ಇರುವುದು. ಈ ಸರ್ಕಾರ 190% ತಪ್ಪು ಮಿಟ್ಟಿ ಒಳ್ಳೆ ಸ್ಥಿತಿಯಲ್ಲಿ ಬಂದಿತ್ತು ಸರ್ಕಾರದ ಬಗ್ಗೆ ನಾವು ಹೇಳಬಹುದು. ಈಗ ಮತ್ತೆ ಸ್ಥಿತಿ ನಾವು ಕಲಿಬೇಕಾದ್ರೆ ಇದ್ರ ಸ್ಥಿತಿ ನೋಡಿದ್ರೆ ಸರ್ಕಾರ 90% ತಾಂದಲ್ಲ, ಅವ್ರನ್ನ ಒಂದು ದೂರುವ ಯಾರು ಮಾಡೋಂಗಿಲ್ಲ. ಈಗ 2 ಜೊತೆ ಎಷ್ಟು ಯೂನಿಫಾರ್ಮ್ ಕೊಡ್ತಾರೆ, 2 ಜೊತೆ ಕೊಡ್ತಾರೆ, 2 ಜೊತೆ ಯೂನಿಫಾರ್ಮ್, ಒಂದು ಚಪ್ಪಲು ಅದು ಕೊಡ್ತಾರೆ. ಊಟ ಪ್ರತಿನಿತ್ಯ ಕೊಡ್ತರು, ಬಿಸಿ ಊಟ. ಅದೇ ನಾವೇ ಮನೇಲಿ ಊಟ ಹಾಕೋದಿದ್ರೆ ಆತರ ಹಾಕ್ತಿದ್ರೆ ನೀವು ಒಂದ್ ದಿವಸ ಆದ್ರೂ ತಣ್ಣಗಾನ ಕಳಿಸ್ತಿದ್ರಿ. ನಾವೆಲ್ಲ ಚಪ್ಪಲ್ ನಿಂದ ಕಲ್ತಿದ್ವಿ. ನಾವು ಬೆಳಿಗ್ಗೆ 7 ಗಂಟೆಗೆ ಹೋಗ್ತಿದ್ವಿ, 11 ಗಂಟೆ ನಮ್ಮ ಶಾಲೆ ಬಿಟ್ಟು ಮತ್ತೆ 1 ಗಂಟೆಗೆ ರೆಡಿ ಇರ್ಬೇಕು. ಯಾಕೆ ನಮ್ಮ ಮಕ್ಕಳು ಈಗಿನ ಮಕ್ಕಳಿಗೆ 9:30 ಶಾಲೆ ಸ್ಟಾರ್ಟ್ ಆದ್ರೂ ಬರ್ಲಿಕ್ಕೆ ಬರ್ತಾರೆ. ಯಾಕೆ ಹೋಗ್ಬೇಕೇನೋ ಶಾಲೆಗೆ, ಆಲಸ್ಯ. ಒಂದು ಕಾರ್ಯಕ್ರಮ ಯಾವುದೇ ಶಾಲೆನೂ ಹಾಗೆ ಆಗ್ಬೇಕು. ಶಾಲೆಗೆ ಹೋಗ್ಬೇಕು ಎಂತ ಕಷ್ಟ ಅಂತ ಟೀಚರ್ಸ್ ಅಷ್ಟೇ ಆಕ್ಟಿವ್ ಇರಬೇಕು. ಟೀಚರ್ಸ್ ಕೂಡ ಕೆಲವು ಟೀಚರ್ಸ್ ಪಾಠ ಮಾಡೋದು ನೋಡಿದ್ರೆ ಯಾರು ಟೀಚರ್ಸ್ ಹೇಳ್ತಿರ್ತಾರ ಅವ್ರ ಮಕ್ಕಳು ಹುಡುಕೊಂಡು ಬರ್ತಾರಂತೆ. ಬೇರೆ ಬೇರೆ ಶಾಲೆ ಮಕ್ಕಳು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದಿದ್ದಾರೆ. ಹಂಗೆ ಅಟ್ರಾಕ್ಷನ್ಸ್ ಇರ್ಬೇಕು ಅವ್ರ ಕಲಿಕೆಯಲ್ಲಿ, ಆಸೆ ಉಂಟು. ನಮ್ಮ ಹಳೆ ಕಾಲದವರು ಇದ್ದಾರೆ, ನಮ್ಮ ಟೀಚರ್ಸ್ ಎಲ್ಲ ಇದ್ರೆ ಅಂತ ತಿಳ್ಕೊಬೇಡಿ. ಎಲ್ಲ ಟ್ಯಾಲೆಂಟ್ ಹೆಂಗಿರ್ಬೇಕು ಮಕ್ಕಳಿಗೆ ಅಂತಂದ್ರೆ, ನಾವು ಎಲ್ಲ ಇದ್ದೇ ಇರ್ತದೆ. ಮಂಗಿಯಲ್ಲಿ ಟ್ಯಾಲೆಂಟ್ಸ್ ಇದಾವ, ಬರೀ ನೆನ್ಪಿಟ್ಕೊಂಡ್ರೆ ಸಾಕು ಬರ್ಕೊಂಡು ಹೋದ್ರೆ ಅಂತವೆಲ್ಲ ಇದಾವೆ. ಯೂಟ್ಯೂಬ್ ಕಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಬಹಳಷ್ಟು ಕಲಿಕಾ ಬಂದಿರ್ತದೆ. ನಾವು ಕಲಿಸೋದು ಈಗಿನ ವ್ಯತ್ಯಾಸ ಬಹಳ ಇದೆ. ಮಕ್ಕಳಿಗೆ ಆ ಜಾಗ ಬಂದ್ರೆ ನಮ್ಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗಿ ನೋಡ್ತಾರೋ ಟೀಚರ್ ಹಿಂಗೆ ಹೇಳಿದ್ರು. ಆಯ್ತು, ವರದಿ ವಾಚನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಕಳೆದ 3 ದಿನಗಳಿಂದ ಸರ್ಕಾರಿ ಮಾಧ್ಯಮಿಕ ಹಿರಿಯ ಪ್ರಾಥಮಿಕ ಶಾಲೆ ಮಾಹಿತಿ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡ ಭೇಟಿ ನೀಡಿ ಸಮಗ್ರ ವರದಿಯಿಂದ ಶಿಕ್ಷಕರ ಸಂದರ್ಶನ ಇರ್ಬೋದು, ಪಾಲಕರ ಸಂದರ್ಶನ ಇರ್ಬೋದು, ವಿದ್ಯಾರ್ಥಿಗಳ ಸಂದರ್ಶನ ಇರ್ಬೋದು, ಹಾಗೆ ಶಾಲೆ ವಾಸ್ತುಸ್ಥಿತಿಗಳ ಬಗ್ಗೆ ನಮ್ಮದೇ ಆದ ಸಮಗ್ರ ವರದಿಯನ್ನು ಮಾಡಿ ಇದನ್ನು ನಾನು ನೋಡ್ತಾ ಇದ್ದೇನೆ. ಸಾಮಾಜಿಕ ಪರಿಶೋಧನಾ ನಾವು ಬಂದಿದ್ದು 21ನೇ ತಾರೀಕು ನಾವು ಹಾಜರಿದ್ದೀವಿ. ಇವತ್ತು 24 ಅಂದ್ರೆ ಪಾಲಕರ ಸಭೆ. ಈ ಸಭೆ ನಾವು ನಮ್ದು ಏನ್ ವರದಿ ನಾವು ಕಂಡುಕೊಂಡರಲ್ಲ ಮಂಡನೆ ಮಾಡಬೇಕಾಗ್ತದೆ. ನಾವು ಬಂದಿನ ಅಂದ್ರೆ ಶಾಲೆಗೆ ಭೇಟಿ ನೀಡಿದ ದಿನ ಹಾಜರಾತಿ ಟೋಟಲಿಯಾಗಿ ಅಂದ್ರೆ ಅಂಗನವಾಡಿ 3 ಅಂಗನವಾಡಿ ಕನ್ಸಿಡರ್ ಆಗ್ತದೆ. ಅಲ್ಲಿ ಗದ್ದೆ ಮನೆ, ಒಂದು ಮತ್ತು 4 ಒಳ್ಳೆಯ ವೇದಿಕೆ ಇದೆ. 3 ಅಂಗನವಾಡಿಗೂ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೇವೆ. ಅದ್ರಲ್ಲಿ 31 ಮಕ್ಕಳು ಟೋಟಲ್ ದಾಖಲಾತಿ ಅಂದ್ರೆ 3 ಅಂಗನವಾಡಿ ಇದೇ ಶಾಲೆಗೆ ಮಾಡ್ಕೊಂಡಿದ್ದೇವೆ. ಅದೇ ಶಾಲೆಗೂ 78 ಮಕ್ಕಳು ಹಾಜರಾತಿ ಅವರೇ. 1ನೇ ಕ್ಲಾಸಲ್ಲಿ 9 ಜನ, 4 ಜನ, 2ನೇ ಕ್ಲಾಸಲ್ಲಿ 8, 3ನೇ ಕ್ಲಾಸಲ್ಲಿ 7, 4ನೇ ಕ್ಲಾಸಲ್ಲಿ 12, 5ನೇ ಕ್ಲಾಸಲ್ಲಿ 13, 6ನೇ ಕ್ಲಾಸಲ್ಲಿ 13, 7ನೇ ಕ್ಲಾಸಲ್ಲಿ 11. ಟೋಟಲ್ ಅಂಗನವಾಡಿಗೂ ಒಟ್ಟು ಸೇರಿಸಿ 97 ಆಗಿತ್ತು ಆ ದಿನ ನಾನು ಭೇಟಿ ನೀಡಿದ ದಿನ. ಹಾಗೆ ಶಾಲೆ ಹಿನ್ನೆಲೆ ಆಲ್ರೆಡಿ ನಮ್ಮ ಸರ್ ಹೇಳ್ಬಿಟ್ಟಾರೆ, 141 ಇತಿಹಾಸದ ಅನ್ಕೊಂಡು ಹೇಳಿದ್ದಾರೆ. ಆಗ ಮತ್ತೆ ಅದ್ರ ಬಗ್ಗೆ ಜಾಸ್ತಿ ಹೇಳ್ತಿ ಹೋಗುದಿಲ್ಲ. ಹಾಗೆ ಅತ್ಯಂತ ಹಳೆ ಶಾಲೆ ಇದು, ಅಂದ್ರೆ ಸ್ವತಂತ್ರ ಪೂರ್ವ ಶಾಲೆ. ಇದಕ್ಕೆ ಒಂದು ಇತಿಹಾಸ ಇದೆ ಶಾಲೆಗೆ, ನಿಮ್ಗೆಲ್ಲ ಬಹುಶಃ ಎಲ್ಲರಿಗೂ ಗೊತ್ತದೆ. ಮತ್ತು ಶಾಲೆನ ಹಳೆ ಕಟ್ಟಡ ಎಲ್ಲ ತುಂಬಾ ಇದೆ. ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡುವುದು ನಿಮ್ಮೆಲ್ಲರದ್ದು ಒಂದು ಆಶೆ ಅನ್ಕೊಂಡು ಅದು ಹೇಳಿದ್ದಾರೆ. ಹಾಗೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅಂದ್ರೆ ಕ್ಯಾಶ್ ಬುಕ್ ಅಂದ್ರೆ 22-23 ಸಂಬಂಧಪಟ್ಟು ಆ ವರ್ಷದ ನಾವು ರಿಜಿಸ್ಟರ್ಮೆಂಟ್ ಮತ್ತೆ ಕ್ಯಾಶ್ ಬುಕ್ ಅಂದ್ರೆ ಹಣದ ವ್ಯವಹಾರ ಯಾವ ತರ ಆಗಿದೆ ಅದನ್ನ ನಾವು ನೋಡಿದ್ದೇವೆ. ಆ ಟೈಮ್ನಲ್ಲಿ ಸಾರ್ವಜನಿಕ ಶುಲ್ಕ 12,844 ಇತ್ತು. ಅಂದ್ರೆ 1,422 ಆ ಅವಧಿಗೆ ದರ್ಶನ ನೋಡಲು ಅವು ಶಾಲಾ ಅನುದಾನ 1,250 ಬಂದಿತ್ತು. ಶೂ ಮತ್ತು ಸಾಕ್ಸ್ಗೆ 23,185. ಪಂಚ ಸೌಲಭ್ಯ ಅಂದ್ರೆ ಕುಡಿಯುವ ನೀರು ಮತ್ತು
ನಿರ್ಮಾಣಕ್ಕೆ 8,000. ಹಾಗೆ ಬಡ್ಡಿ 520 ಇತರ ಅನ್ಕೊಂಡೆ ಒಂದು ಕೆಲವೊಂದಿಷ್ಟು ಟೀಚರ್ಸ್ಗೆ ಮತ್ತು ಕೆಲವೊಂದು ಐಡಿಗೆ ಎಕ್ಸಾಮ್ ಬರ್ತದೆ. ಅದಷ್ಟು ಸೇರಿ 45,999. ಹಾಗೆ ಶಾಲಾನುದಾನ ಬಳಕೆ ಸಮರ್ಪಕ ಬಳಕೆಯಾಗಿದೆ. ಒಟ್ಟು 30,685 ಖರ್ಚಾಗಿದೆ. ಉಳಿತಾಯ ಖಾತೆಯಲ್ಲಿ 9,314 ರೂಪಾಯಿ ಇತ್ತು. ಅದು 2023ರಲ್ಲಿ ಆರಂಭಿಕ ಚೆಕ್ ಆಗ್ತದೆ. ಆಯ್ತಾ, ಇದಿಷ್ಟು ಕ್ಯಾಶ್ ಸಂಬಂಧಪಟ್ಟ. ಹಾಗೆ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಗುಣಾತ್ಮಕ ಅಂಶಗಳು. ಈ ಶಾಲೆಯಲ್ಲಿ ಯಾವ ರೀತಿ ಒಳ್ಳೆಯ ಅಂಶ ಕಾಣುತ್ತಪ್ಪ ಅನ್ಕೊಂಡು ಶಾಲೆಯಲ್ಲಿ ದಾಖಲಿರುವ ಪ್ರಕಾರ ಮಕ್ಕಳು ಎಲ್ಲ ದಿನಗಳಲ್ಲಿ ಹಾಜರಿರ್ತಾರೆ. ಅಂದ್ರೆ ರಿಜಿಸ್ಟರ್ ಏನ್ ಮಾಡಿರೋದಿಲ್ಲ ಅದ್ರ ಪ್ರಕಾರ 80% ಅಷ್ಟು ಶಾಲೆಗೆ ದಾಖಲಾತಿ ಇದೆ. ಹಾಗೆ ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಶೂ ಮತ್ತು ಸಾಕ್ಸ್ ವಿತರಿಸಲಾಗಿದೆ. ಅಂದ್ರೆ ಶೂ ಮತ್ತು ಸಾಕ್ಸ್ಗಾಗಿ ಸರ್ಕಾರ ಇಷ್ಟೊಂದು ಅಮೌಂಟ್ ಹಾಕ್ತದೆ. ನಾ ಹೇಳಿದ್ರೆ 23,185 ಆ ಇಯರಲ್ಲಿ ಅದನ್ನ ಸಮರ್ಪಕವಾಗಿ ಬಳಕೆ ಮಾಡಬೇಕು. ಅಂದ್ರೆ ಎಲ್ಲ ಮಕ್ಕಳಿಗೂ ಶೂ ಅಥವಾ ಸ್ಯಾಂಡಲ್ಸ್ ಚಪ್ಪಲ್ ಕೊಡ್ತಾರೆ. ಶಾಲೆಯ ಪ್ರಾರಂಭದಲ್ಲಿ ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ವಿತರಿಸಲಾಗಿದೆ. ಅದು ನಾವು ಮನೆಗೆ ಹೋಗೋದು ಕೇಳಿದ್ರೆ ಮಕ್ಕಳ ಹತ್ರ ಕೇಳಿದ್ದೇವೆ. ಎಲ್ಲ ಮಕ್ಕಳಿಗೂ ಸರಿಯಾಗಿ ಸಿಗ್ತದೆ. ಸಾಮಾಜಿಕ ಪರಿಶೋಧನಾ ಭೇಟಿ ಸಂದರ್ಭದಲ್ಲಿ ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿರುವುದನ್ನು ಗಮನಿಸಲಾಗಿದೆ. ಅಂದ್ರೆ ನಾವು ಮೂರೇ ದಿನ ಇರುವುದು, ಮೋಸ್ಟ್ಲಿ ನಾವು ಇರ್ಲಿಕ್ಕೆ ಆಗುದಿಲ್ಲ. ನಾವು ಇದು ಟೈಮ್ ಅಲ್ಲಿ ಟೀಚರ್ಸ್ ಮಕ್ಕಳದ್ದು ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ. ಹಾಗೆ ಶಾಲೆಯಲ್ಲಿ ಯುವ ಮತ್ತು ಪರಿಸರ ಕ್ಲಬ್ ಇರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಏಕ್ ಭಾರತ್ ಮತ್ತು ಶ್ರೇಷ್ಠ ಭಾರತ್ ಕ್ಲಬ್ ಅನ್ನು ರಚಿಸಲಾಗಿದೆ. ಅಂದ್ರೆ ಶಿಕ್ಷಣ ಇಲಾಖೆಯ ಒಂದು ಕ್ಲಬ್ ಅದು ಯುವ ಮತ್ತು ಪರಿಸರ ಕ್ಲಬ್ ಏಕ್ ಭಾರತ್ ಶ್ರೇಷ್ಠ ಭಾರತ್ ಕ್ಲಬ್ ಹಿರಿಯ ಪ್ರಾಥಮಿಕ ಶಾಲೆಗೆ ಅನ್ವಯಿಸುತ್ತದೆ. ಅದನ್ನು ರಚನೆ ಮಾಡಿದೆ. ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಶಾಲೆಗೆ ಶಿಕ್ಷಕರು ನಿಯಮಿತವಾಗಿ ಹಾಜರಾಗುತ್ತಿರುವುದನ್ನು ಗಮನಿಸಲಾಗಿದೆ. ನಾವು ನಮ್ಮದು ಅವಧಿಯಲ್ಲಿ ಶಾಲಾ ಶಿಕ್ಷಕರು ನಿಯಮಿತವಾಗಿ ಹೋಗ್ತಾ ಇದ್ದಾರೆ. ಶಾಲೆಯಲ್ಲಿ ಸಲಹಾ ಪೆಟ್ಟಿಗೆ ಇಟ್ಟಿರುವುದನ್ನು ಗಮನಿಸಲಾಗಿದೆ. ಅಂದ್ರೆ ಸಲಹಾ ಪೆಟ್ಟಿಗೆ ಇಟ್ಟರೆ ಅದು ಒಳಗಡೆ ರೂಮ್ ಆಗಿದೆ. ಸ್ವಲ್ಪ ಹೊರಗಡೆ ಇಟ್ಟರೆ ಕೆಲವು ಪಾಲಕರು ಅನಿಸಿಕೆ ಇರ್ತದೆ. ಆ ಸಲಹಾ ಪೆಟ್ಟಿಗೆ ಹಾಕುವ ಅವಕಾಶ ಮಾಡಿಕೊಡ್ಬೇಕು. ಹಾಗೆ ಶಾಲೆಯಲ್ಲಿ ಪ್ರಥಮ ಚಿಕಿತ್ಸಾ ಅಂದ್ರೆ ಮಕ್ಕಳು ಪೆಟ್ಟಿಗೆ ಅವರು ಇರ್ತಾರೆ. ಶಾಲೆಯಲ್ಲಿ ಮಕ್ಕಳಿಗೆ ಗ್ರಂಥಾಲಯ ಪುಸ್ತಕದ ವ್ಯವಸ್ಥೆ ಇರ್ತದೆ. ಗ್ರಂಥಾಲಯ ಇಲ್ಲ, ಪುಸ್ತಕದ ವ್ಯವಸ್ಥೆ ಇರ್ತದೆ ಓದಲಿಕ್ಕೆ. ಶಾಲೆಯಲ್ಲಿ ಘನತ್ಯಾಜ್ಯ ಮತ್ತು ದ್ರವತ್ಯಾಜ್ಯವನ್ನು ಸೂಕ್ತವಾಗಿ ನಿರ್ವಹಣೆ ಮಾಡಲಾಗ್ತದೆ. ಅಂದ್ರೆ ಒಂದಿಗೆ ಅಡಿಗೆ ಮಾಡಿಕೊಂಡು ದ್ರವತ್ಯಾಜ್ಯ ಕೈ ತೊಳೆದಿರಲ್ಲ, ಅದನ್ನು ಸರಿಯಾಗಿ ಒಂದು ಗುಂಡಿನ ಅಥವಾ ಗಿಡಗಳಿಗೆ ಬಿಡುವುದರ ಮೂಲಕ ಸರಿಯಾದ ನಿರ್ವಹಣೆ ಆಗ್ತಾ ಇದೆ. ಹಾಗೆ ಘನತ್ಯಾಜ್ಯನ ಪಂಚಾಯತ್ ವಾಹನದ ಮೂಲಕ ಮಾಡ್ತಾ ಇದ್ದಾರೆ. ಶಾಲೆಯಲ್ಲಿ ವಿಜ್ಞಾನ ಮತ್ತು ಗಣಿತ ಕಿಟ್ ಲಭ್ಯವಿರುವುದು ಕಂಡು ಬಂದಿರ್ತದೆ. ಅಂದ್ರೆ ಶಾಲಾ ಮಕ್ಕಳಿಗೆ ವಿಜ್ಞಾನ ಮತ್ತು ಗಣಿತ ಕಿಟ್ ಇಂಪಾರ್ಟೆಂಟ್ ಅದಿದೆ. ಹಾಗೆ ಶಾಲೆಯಲ್ಲಿ ಕಲಿತಿರುವ ಮಕ್ಕಳು ಕ್ರೀಡಾಸಕ್ತಿಯಲ್ಲಿ ಅಂದ್ರೆ ಹೆಚ್ಚಿನ ಜಿಲ್ಲಾ ಮಟ್ಟ ಹೋಗೋದಂತಂದು ಮೇಡಮ್ ಅವರ ಸಂದರ್ಶನದಲ್ಲಿ ಹೇಳಿದ್ದಾರೆ. ಹಾಗೆ ಇದಿಷ್ಟು ಗುಣಾತ್ಮಕ ಅಂಶ. ಹಾಗೆ ನೆಗೆಟಿವ್ ಪಾಯಿಂಟ್ಸ್ ಅಂದ್ರೆ ಋಣಾತ್ಮಕ ಅಂಶಗಳು. ಶಾಲೆಯಲ್ಲಿರುವ ರಿಜಿಸ್ಟರ್ಗಳ ಪೂರ್ಣ ಪ್ರಮಾಣದಲ್ಲಿ ನಿರ್ವಹಣೆ ಮಾಡಿರುವುದಿಲ್ಲ. ಅಂದ್ರೆ ಕೆಲವು ರಿಜಿಸ್ಟರ್ಗಳು 22-23ರಲ್ಲಿ ಅಂದ್ರೆ ಅವ್ರದ್ದು ಪಾಲಕ ಮತ್ತೆ ಪೋಷಕರು ಏನೊಂದು ಸಭೆ ಮಾಡಿದ್ವಿ, ಅವ್ರದ್ದು ಸಹಿ ತಗೊಂಡಿಲ್ಲ ಮತ್ತೆ ಅವ್ರು ಚುಚ್ಚುಮದ್ದು ಕೊಟ್ಟಿದ್ವಿ. ಅವ್ರಿಗೆ ಯಾವ ಸರಿಯಾದ ಚುಚ್ಚುಮದ್ದು ಕೊಟ್ಟಾದ್ರೆ ಅವ್ರ ಹತ್ರ ಒಂದು ಸಹಿ ತಗೊಳ್ಬೇಕಾಗ್ತದೆ. ಅದರ ನಿರ್ವಹಣೆ ಕೆಲವು ಸರಿ ಇಲ್ಲ. 22-23 ಈ ಅವಧಿಯಲ್ಲ, 22-23 ಮಕ್ಕಳದ್ದು ಪಾಲಕರು ಅದು ಡಿಸೆಂಬರ್ ಕಂಡಿದ್ದಲ್ಲ ಅದು ನೀವು ಮಾಡಿದ್ರಿ ಎಷ್ಟು ಮಾಡಿದ್ರಿ ನಾವು ನೋಡಿದ್ವಿ. ಅಲ್ಲಿ ಬೇಕಾ ನೋಡಿ. ಯಾಕಂದ್ರೆ ಇದ್ರ ಜೊತೆ ಪೇರೆಂಟ್ಸ್ ಯಾರು ಬರುದಿಲ್ಲ. ಮಕ್ಕಳಿಗೆ ಯಾರು ಸುತ್ಕೊಂಡು ಆಗ್ತಾ ಇದ್ದಾರೆ. ಮಕ್ಕಳಿಗೆ ಇಂಜೆಕ್ಷನ್ ಎಲ್ಲ ಕೊಟ್ಟಾಗ ನನ್ನ ಮಗಳಿಗೂ ಕೊಟ್ಟಿದ್ರು. ಕರೋನಾ ಟೈಮ್ ರಜೆ ಇತ್ತು ಮಕ್ಕಳಿಗೆಲ್ಲ. ಇಂಜೆಕ್ಷನ್ ಇದ್ದು ಕೊಡೋದಿಲ್ಲ. ನಾವೆಲ್ಲ ಬರ್ಲಿಕ್ಕಾಗಿದ್ವಿ ಅಂದ್ರೆ ಆ ಟೈಮಲ್ಲಿ ಮಕ್ಕಳಿಗೆ ದಿನನಿತ್ಯ ಕುಡಿಯಲು ಶುದ್ಧ ನೀರಿನ ವ್ಯವಸ್ಥೆ ಲಭ್ಯ ಇರುವುದಿಲ್ಲ. ಅಂದ್ರೆ ವಾಟರ್ ಫಿಲ್ಟರ್ ಅಂದ್ರೆ ನಾವು ನೋಡಿದ್ವಿ ಅವ್ರ ನೀರಿನ ವ್ಯವಸ್ಥೆ ಸರಿಯಾಗಿದೆ. ಆಯ್ತಾ, ಖಾಲಿ ಮಾಡಿಸಿ ಫ್ರೆಶ್ ನೀರು ಬರ್ತದೆ. ಈಗಾಗಲೇ ಒಂದು 15 ದಿವಸ ತಿಂಗಳ ಹಿಂದೆ ನಾವು ಅದನ್ನ ಚೆಕ್ ಮಾಡಿ ಹೇಳಿದೆವು. ಇದು ಕ್ಲೀನಿಂಗ್ ಆಗ್ತದೆ. ಪಂಪ್ ಹಾಕಿ ಎತ್ತಿ ಹೊರಗೆ ಹಾಕಿ ಆಮೇಲೆ ಒಂದು ಸೇಡ್ ನೆಟ್ ಹಾಕಿದ್ರೆ ಹೊರಗಡೆ ಎಲ್ಲ ಮಾತ್ರ ತೊಡಕೆ ಇರಲಿ ನೀರು. ಅದು ಮನಸ್ಸು ಬರ್ಬೇಕಲ್ಲ ನೀರು ನಲ್ಲಿ ಬರ್ಲಿ ಇದನ್ನು ಖಾಲಿ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು
ಏನೋ ಇರ್ತದೆ ಅಂದ್ರೆ ಈ ಪಂಚಾಂಗ ಓದುದು ನಾವು ಜಸ್ಟ್ ಒಂದು ಪ್ರಚಲಿತ ಘಟನೆ ಒಂದು ಮೇನ್ ಇಂಪಾರ್ಟೆಂಟ್ ಓದಿದ್ರೆ ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಇರ್ತದೆ ಅನ್ನೋದು ನಮ್ಮದು ಇದು. ಏನೋ ನಾವು ಆಸಕ್ತಿ ಬೆಳೀತದೆ ಅನ್ನೋದು ಅದು ಸಮಸ್ಯೆ ಮನೆಗೆ ಹೋದ್ರೆ ಟಿವಿ ಹಚ್ಕೊಂಡು ಎಲ್ರು ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಂದಿಲ್ಲ ಅಂದ್ರೆ 6 ಜನ ಮಕ್ಕಳು ಅಲ್ಪಸಂಖ್ಯಾತ ಅವ್ರು ಟೀಚರ್ ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ವೇತನ ಎಲ್ಲೂ ಇಲ್ಲ. ಈ ಶಾಲೆಯನ್ನು ನಾವು ಕನ್ಸಿಡರ್ ಮಾಡಿದ್ದೇವೆ, ಈ ಶಾಲೆ ನಾವು ಕಾಣಲಿಲ್ಲ ಕನ್ಸಿಡರ್ ಮಾಡಿದ್ದೇವೆ. ಹಾಗೆ ಶಾಲೆಯಲ್ಲಿ ಡಿಜಿಟಲ್ ಮೂಲಸೌಕರ್ಯ ವ್ಯವಸ್ಥೆ ಇಲ್ಲದಿರುವುದನ್ನು ಗಮನಿಸಲಾಗಿದೆ. ಡಿಜಿಟಲ್ ಮೂಲಸೌಕರ್ಯ ಅಂದ್ರೆ ಟಿವಿ, ಈ ಸ್ಮಾರ್ಟ್ ಬೋರ್ಡ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಅಂದ್ರೆ ಇದೇ ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ ಪ್ರೊಜೆಕ್ಟರ್ ಅಂದ್ರೆ ಇದೇ ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ ಇಲ್ಲಿ ಇಂಥ ವ್ಯವಸ್ಥೆ ಇದ್ರೆ ಮಕ್ಕಳು ಕಲಿಕೆಗೂ ಒಂದು ಅನುಕೂಲ ಆಯ್ತದೆ ಅಂತ ಹೀಗೆ ಒಂದು ಈಗಲೂ ಈಗ ಬೇಕಾಗಿಲ್ಲ. ಈಗೆಲ್ಲ ಫ್ಯೂಚರ್ ಬರ್ತಾವೆ ನ್ಯಾಷನಲ್ಸ್ ಎಲ್ಲ ಅದು ನೋಡಿ ಸ್ವಲ್ಪ ಕೇಳಿ ಏನೋ ಅದು ಖರ್ಚಿರಲ್ಲ. ಅಲ್ಲ ನೋಡಿದ್ದೀರಾ ಹಂಚಿ ನೋಡಿದ್ದೀರಾ ಹಂಚಿ ನೋಡಿದ್ದೀರಾ ಬಳಸಿರ್ಲಿಲ್ಲ ಅದು ಎಲೆಕ್ಟ್ರಾನಿಕ್ ಐಟಮ್ ಟ್ರಾನ್ಸ್ಫರ್ ಆಗಿಟ್ಟು ಹೊರ ಕೊಡ್ಬೇಕಾದ್ರೆ 2013 ಇದಕ್ಕಿಂತ ಹೆಚ್ಚಿಗೆ ಆಯ್ತಲ್ಲ. ನಾವು ನೋಡದೆ ಹೇಳುದು ಬೇಡ, ಚೆಕ್ ಮಾಡಿಸಿ ಒಂದ್ಸರಿ ಚೆನ್ನಾಗಿರುತ್ತೆ. ಹೌದು ಯಾಕಂದ್ರೆ 7 ವರ್ಷದ ಹತ್ರಲ್ಲ, ನಂದು 14 ವರ್ಷದ ಚೆನ್ನಾಗಿದೆ. ಅವ್ರು ಏನ್ ಸಾರಿ ಹೇಳ್ತಾರೆ ಚೆಕ್ ಮಾಡ್ತಾರೆ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ ನೋಡಿ. ಒಬ್ಬರೇ ಒಬ್ರು ಅವ್ರ ಹತ್ರ ಒಂದ್ಸರಿ ತೋರಿಸಿ ಅವ್ರ 100% ಕರೆಕ್ಟ್ ಇದೆಯೋ ಇದ್ರೆ ಹೇಳು. ಹತ್ರ ಹಾಕಲಿ ಉಲ್ಲಾಸ್ ಹತ್ರ ಒಂದ್ಸರಿ ಕೇಳಿ ಅವ್ರು ಇದ್ರೆ ಹೇಳು. ಉಲ್ಲಾಸ್ ಅವ್ರೊಬ್ರು ನಮ್ಗೆ ಕರೆಕ್ಟ್ ಇದೆಯಾ ಇಲ್ಲ ಹೇಳ್ಬಿಡ್ತಾರೆ. ನೆಕ್ಸ್ಟ್ ಏನಿದಾವಲ್ಲ ಲ್ಯಾಪ್ಟಾಪ್ ಪ್ರೊಜೆಕ್ಟ್ ಕಂಪ್ಯೂಟರ್ ಅಲ್ಲ, ನಿಮ್ಗೆ ಅವಕಾಶ ಇದ್ರೆ ವಿಡಿಯೋ ಆಫೀಸಿಂದ ಇದೆಯಾ ಶಾಸಕರ ಪ್ರತಿ ಸಾರಿ ನಮ್ದು ಹಳಿ ಶಾಲೆ ಸೇರಿಸ್ಕೊಳ್ತಾ ಇರ್ತೀವಿ. ಪಾರ್ಟಿ 2 ಪಾರ್ಟಿ ಮಾತಾಡ್ತಾ ಜಗಳಾಗಿ ಇಲ್ಲ ಹೊಡೆದಾಕಿ ಜನರನ್ನು ಊರವ್ರೆ ಹಾಳು ಮಾಡಿದ್ರೆ ಅವ್ರಿಗೆ ಏನ್ ಮಾಡಕ್ಕಾಗಲ್ಲ. ಟೀಚರ್ಸ್ ಏನ್ ಮಾಡ್ತಾರೆ, ಅವ್ರು ತಪ್ಪಿಸ್ಕೊಂಡು ಹೋಗುದೇ ಹೆಚ್ಚಾಗುತ್ತೆ. ಇರುಮಿಂದ ಹೊರಗೆ ಸಾಕಾಗಿತ್ತು, ಬಾಗಿಲು ಹಾಕೊಂಡು ಒಳಗಿದ್ದಾರೆ ಜನರಿಗೆ. ಅವ್ರದ್ದು ಹೊಡೆದಾಟ ನಾವೇ ಇದ್ರು ಅಂಗನವಾಡಿಯವರು ಒಳಗೆ ಇದ್ರು.
ಹೌದು, ನಾನ್ ನಿಮ್ಮನ್ನ ಎಲ್ಲಿ ನೋಡಿದ್ದೀನಿ, ಬಹಳ ಪರಿಚಯ ಇದೆ ನನಗೆ. ಎಲ್ಲಿ ಸಿಕ್ಕಿದ್ರು ನೀವು? ಇಲೆಕ್ಷನ್ ಡ್ಯೂಟಿ ಜಗಳಾಡಿದ್ರು. ನಾನು ಎಲೆಕ್ಷನ್ ಡ್ಯೂಟಿ ಬಟ್ ನಿಮ್ಮನ್ನ ತುಂಬಾ ತಿಳ್ಕೊಂಡಿದ್ದೆ. ಕೃಷಿ ಇಲಾಖೆ ಬಂದಿದ್ರ? ನಾನು ತುಂಬಾ ಪರಿಚಯದವರಿಂದ ಈಗ ಏನ್ ಸಾಧ್ಯತೆ ಇದೆ ವರದಿಯಲ್ಲಿ ಸೇರಿಸಿ ಅವರು ಫಾಲೋ ಮಾಡ್ತಾರೆ. ಒಂದ್ ವೇಳೆ ನೋಡಿ ಉಳ್ಳವರು ಇರ್ತಾರೆ, ಎಲ್ಲರೂ ಬಡವರು ಸೇರಿ ಒಂದು ಲ್ಯಾಪ್ಟಾಪ್ ಕೊಡ್ತಿದ್ರೆ ಒಂದ್ ಟಿವಿ ಕೊಡಿಸ್ತೀನಿ ಅಂದ್ರೆ ಬೇಡ ಇರೋದಿಲ್ಲ. ಒಬ್ಬೊಬ್ಬರಿಗೆ ಹೊರೆ ಆಗ್ಬಹುದು, ಸಮಾಜಕ್ಕೆ ಹೊರೆ ಅಲ್ಲ. ಎಲ್ಲರೂ ಒಂದೊಂದು 1000 ರೂಪಾಯಿ ಸೇರಿಸಿದ್ರೆ ಎಲ್ಲ ಐಟಮ್ ಬಂದ್ಬಿಡ್ತಾರೆ. ಮಾಡ್ಬೋದಾ? 1000 ರೂಪಾಯಿ ಆದ್ರೆ ಯಾರಿಗೂ ಹೊರೆ ಆಗುದು. ಅದಕ್ಕಿಂತ ಟಿವಿಗಿಂತ ಅವ್ರನ್ನ ಕೆಲಸ ಮಾಡಿ ಟಿವಿ ಹಾಕಿದ್ರೆ ಡಿಶ್ ಹೊರದೋಯ್ತು, ಇದು ಹೊರದಾಕ್ಬಿಟ್ರೆ ಪ್ರೊಜೆಕ್ಟರ್ ಫಿಕ್ಸ್ ಆಗಿರ್ತದೆ. ಪ್ರೊಜೆಕ್ಟ್ ಮೂಲಕ ಅವ್ರು ಬೇಕಾದ್ರೆ ಸಿನಿಮಾ ತೋರಿಸ್ಬೋದು. ಅದಂತ ಅವಕಾಶ ಇದೆ ಅಂದ್ರೆ ಸರ್ಕಾರ ಲಕ್ಷ್ಮಣ ಯಾವ ಐಟಮ್ ಸರ್ಕಾರಕ್ಕೆ ಬರ್ತಿಲ್ಲ, ಅವರೇ ಪಾಲಕರೇ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಸಣ್ಣ ಶಾಲೆಗೆ. ಅವರ ಮೂಲಕ ಬೊಮ್ಮೆ ಚಿತ್ರ ನೋಡ್ರಿ ಅದೊಂದು ಪ್ರಯತ್ನ ಮಾಡಿ. ಸರಿ, ನೀವು ಈಗ ಕೃಷಿಗೆ ಸಂಬಂಧಪಟ್ಟದ್ದು ನಮ್ದಲ್ಲಿ 8 ತಿಂಗಳು ಮರೆಯಿದೆ ಶಾಲೆ 8 ಅಲ್ರಿ ಅದಕ್ಕೆ ಏನಾದ್ರು ಈಗ ಬೆಳಗ್ಗೆ ದೊಡ್ಡ ಏನಾದ್ರು ವರ್ಷಕ್ಕೆ ಏನಾದ್ರು ಒಂದು ತೆಂಗಿನ ಮರ ಅದರಿಂದ ಏನಾದ್ರು ನಮಗೆ ಸಿಗುವಂತ ಯಾಕಂದ್ರೆ ನೀವು ತಂದು ಹಾಕೋಬೇಕು. ಪರಿಸ್ಥಿತಿ ನೋಡ್ಬಿಟ್ಟು ನಾವು ಮಾಡೋದು ಇಲ್ಲಿದೆ. ನಾವು ಶಾಲೆ ವತಿಯಿಂದ ಮಾಡ್ತೀವಿ ಮಾಡೋದು 7 ಎಂಟಿದೆ. ಕನಿಷ್ಠ ಒಂದು 2 ರಿಂದ 3 ಪುಟ್ಟಿ ಸೆಗಣಿ ಹಾಕಿ ಸಾವಯವ ಪತ್ತಂಬತ್ತಿ ಸಿಗುದು ಅದೇ ಅಲ್ಲ, ಸೊಪ್ಪಿನ ಗೊಬ್ಬರ ಸಿಗ್ತದೆ ಅಲ್ಲ, ಅದನ್ನ ಹಾಕಿ. ರಾಸಾಯನಿಕ ಗೊಬ್ಬರ ಅಂದ್ರೆ ರಾಸಾಯನಿಕ ಗೊಬ್ಬರ ಏನ್ ಸಿಗ್ತದೆ ವರ್ಷಕ್ಕೆ ಸಾಕ್ಬೇಕಂತ ಪೊಟ್ಯಾಶ್ ಜಾಸ್ತಿ ಹಾಕಿದ್ರೆ ಕಾಯಿ ಹಿಡಿತದೆ. ಕಾಯಿ ಚಲೋ ಆಮೇಲೆ ಶಾಲೆಗೆ ತೆಂಗಿನ ಗಿಡ ಅಥವಾ ಶಾಲೆ ಅನೇಕ ಗಿಡಗಳು ಇದ್ರೆ ಅಧಿಕಾರಿಗಳು ತಕ್ಷಣ ಜಾಸ್ತಿ ಆಗ್ತದೆ. ನನಗೆ ಎಳ್ನೀರು ತೆಗೆದು ಕೊಡ್ಲಿಲ್ಲ ಅವ್ರ ಶಾಲೆಗಳು, ಹಾಗೆಲ್ಲ ಬರ್ತದೆ. ನೀವು ಅಡಿಗೆ ಬಳಸ್ಕೊತಾ ಇದ್ರಿ, ಈಗ ಅಡಿಗೆ ಈಗ ನಮ್ಮಲ್ಲಿ ಸುಣ್ಣ ಸಿಗುತ್ತೆ, ಸುಣ್ಣ ಸಿಗುತ್ತೆ, ಸುಣ್ಣ ಬೇಡ ಅಲ್ಲ. ಇಲ್ಲಿ ಸುಪ್ಪಲ್ಲ ತೆಂಗಿನ ಮರಕ್ಕೆ ಸುಪ್ಪ ಹಾಕಿ 2 kg ವರ್ಷಕ್ಕೆ 2 ಬಾರಿ ಮಳೆಗಾಲದಿಂದ ಕನಿಷ್ಠ 2 ಬಾರಿ ಮುಂಗಾರಿಗೆ ಒಂದು ಗಾರ್ಡನ್ ಎಲ್ಲಾ ರೀತಿಯಲ್ಲಿ ಮಾಡ್ಕೋಬಹುದು. ಪಂಚಾಯತ್ ವತಿಯಿಂದ ಎಲ್ಲಾ ರೀತಿಯಿಂದ ಶಾಲೆ ಗಾರ್ಡನ್ಗಳು ಇಲ್ಲಿ ಒಳ್ಳೊಳ್ಳೆ ಗಿಡಗಳನ್ನ ಚಂದಾಗಿ ನರೇಗಾದಲ್ಲಿ ಮಾಡಿ ಅಧ್ಯಕ್ಷರಿಗೆ
ಈಗ ನೋಡಿ ಅವೆಲ್ಲ ಮಾಡಿದ್ರೆ ದನ ಕರುಗಳು ಬರಬಾರ್ದು. ಇದು ನಾವು ಚರ್ಚೆ ಮಾಡ್ತಾ ಹೋದ್ರೆ ಇದು ಮುಗಿಯೋದಿಲ್ಲ. ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡು ಬಂದ ಪ್ರಮುಖ ಅಂಶಗಳು ಈಗ ಗುಣಾತ್ಮಕ ಅಂಶ ಮತ್ತು ಗುಣಾತ್ಮಕ ಅಂಶ ಬಿಟ್ಟು ಕಂಡು ಬಂದ ಅಂಶ ಅಂದ್ರೆ ಟೀಚರ್ಸ್ ಹೇಳಂದು ಕಂಡು ಬಂದ ಪ್ರಮುಖ ಅಂಶ. ಟೀಚರ್ಸ್ ಹೇಳಂದು ನಮ್ಮ ಅಭಿಪ್ರಾಯ, ವಿದ್ಯಾರ್ಥಿಗಳ ಅಭಿಪ್ರಾಯ, ಅಡಿಗೆಯವರ ಅಭಿಪ್ರಾಯ ಎಲ್ಲ ನಾವು ಕನ್ಸಿಡರ್ ಮಾಡಿ ಬಂದಿದ್ದೇವೆ. ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯವನ್ನು ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಅಂದ್ರೆ ನಮಗೆ ನಾವು ಭೇಟಿ ನೀಡಿದ ಸಂದರ್ಭದಲ್ಲಿ ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಉತ್ತಮವಾದ ಬಾಂಧವ್ಯ ಇರುತ್ತದೆ. ಹಾಗೆ ಈಗ ಡಿಜಿಟಲ್ ಮಾಧ್ಯಮದ ಬಗ್ಗೆ ನಮ್ದೊಂದು ಸಲಹೆ ಅಂದ್ರೆ ವಿವಿಧ ಬಗೆಯ ಡಿಜಿಟಲ್ ಮೂಲಸೌಕರ್ಯಗಳಿದ್ರೆ ಮಕ್ಕಳಲ್ಲಿ ಗಣಿತ ಆಸಕ್ತಿ ಬೆಳೆಸುವುದು ಸಹಾಯವಾಗುವುದು ಒಂದು ಸಲಹೆ ನಮಗೆ. ಹಾಗೆ ಶಾಲೆಯಲ್ಲಿ ಶಿಕ್ಷಕರು ಉತ್ತಮವಾಗಿ ಮಕ್ಕಳಿಗೆ ಪಾಠ ಮಾಡ್ತಾ ಇರುವುದನ್ನು ನಾವು ಅಂದ್ರೆ ಪಾಲಕರು ಮತ್ತೆ ಸಂದರ್ಶನ ಮತ್ತು ನಮ್ಮ ವೈಯಕ್ತಿಕರಲ್ಲೂ ನಾವು ಕಂಡುಕೊಂಡರೆ. ಹಾಗೆ ಶಾಲೆಯ 5, 6, 7 ತರಗತಿ ಮತ್ತು ಅಡುಗೆ ಕೋಣೆ ತುಂಬಾ ಹಳೆಯದಾಗಿದ್ದು ಹೊಸ ಕಟ್ಟಡದ ಅವಶ್ಯಕತೆ ಇರುತ್ತದೆ ಪಾಲಕರು ಸಂದರ್ಶನದಲ್ಲಿ ಹೇಳಿದ್ದಾರೆ. ಹಾಗೆ ಶಾಲೆಯ ಸುತ್ತಲೂ ಭಾಗಶಃ ಕಾಂಪೌಂಡ್ ವ್ಯವಸ್ಥೆ ಇದೆ. ಪೂರ್ಣ ಪ್ರಮಾಣದಲ್ಲಿ ಕಾಂಪೌಂಡ್ ವ್ಯವಸ್ಥೆ ಇಲ್ಲದಿರುವುದನ್ನು ನಾವು ಗಮನಿಸಲಾಗಿದೆ. ಅಲ್ಲಿ ಕಾಂಪೌಂಡ್ ಅರ್ಧದಾಕೊಂಡಿದೆ. ಮಕ್ಕಳ ಪಾಲಕರು ಶಾಲೆಯಲ್ಲಿ ಒಳ್ಳೆಯ ಸಹಕಾರ ಮತ್ತು ಹಣಕಾಸಿನ ನೆರವು ನೀಡುತ್ತಿರುವುದನ್ನು ಮುಖ್ಯ ಶಿಕ್ಷಕರು ಅವರು ಸಂದರ್ಶನದಲ್ಲಿ ಮತ್ತು ನಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವರು ಹೇಳಿದ್ದಾರೆ. ಮತ್ತು ಕೆಲವಿಷ್ಟು ರಿಜಿಸ್ಟರ್ಗಳನ್ನು ಅವರು ಮೊನ್ನೆ ಮಾತ್ರ ಸಂಸ್ಕೃತಿ ಕಾರ್ಯಕ್ರಮ ಇತ್ತು, ಎಲ್ಲ ಪಾಲಕರ ಸಹಾಯದಿಂದಲೇ ಮಾಡಲು ನಾವು ಅಂದ್ಕೊಂಡು ಅವರು ಹೇಳಿದ್ದಾರೆ. ಹಾಗೆ ಶಾಲೆಗೆ 1 ಅಥವಾ 2 ಪುರುಷ ಶಿಕ್ಷಕರು ಅವಶ್ಯಕತೆ ಇರುತ್ತದೆ ಎಂದು ಪೋಷಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿರುತ್ತಾರೆ. ಅಂದ್ರೆ ಪುರುಷ ಶಿಕ್ಷಕರು ಯಾಕೆ ಬೇಕು ಎಂಬುದು ಅಂದ್ರೆ ಹೇಳಿದ್ರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡಾ ಚಟುವಟಿಕೆ ಕೆಲವೊಂದಿಷ್ಟು ಇದಕ್ಕೆ ಅವರ ಅವಶ್ಯಕತೆ ಒಬ್ಬರಿರ್ಬೇಕಾಗ್ತದೆ ಎಂಬುದು ಇವರೇನ ಇವ್ರ ಬಗ್ಗೆ ಬೇರೆ ಕಮೆಂಟ್ಸ್ ಇಲ್ಲ. ಕೆಲವೊಂದು ಅನುದಾನ ಎಲ್ಲ ತರಲಿಕ್ಕೆ ಅವರು ನಡ್ಕೊಂಡೇ ಹೋಗ್ತಿರ್ಬೇಕಾಗ್ತದೆ. ಕೆಲವೊಂದು ಇದ್ರಲ್ಲಿ ನಾವು ಟೀಚರ್ ಕರ್ಕೊಂಡು ಕೆಲವೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವ್ರ ಹತ್ರ ಎಲ್ಲರೂ ಮೇಂಟೈನ್ ಮಾಡ್ಲಿಕ್ಕೆ ಆಗಿಲ್ಲ, ಮಾಡೋಕ್ಕಾಗತ್ತಿಲ್ಲ, ಅವರೆಲ್ಲ ಆಕ್ಟಿವ್ ಇದ್ದಾರೆ. ಅದಕ್ಕೋಸ್ಕರ ನಾವು ಜಯಿಸಬೇಕು ಅಂತ. ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಶೌಚಾಲಯವಿದ್ದು ಆದರೆ ಇನ್ನೂ ಹೆಚ್ಚಿನ ಸ್ವಚ್ಛತಾ ಕ್ರಮವನ್ನು ಅನುಸರಿಸುವುದು ಸೂಕ್ತ ಎಂಬುದು ನಮ್ಮ ಸಾಮಾಜಿಕ ಪರಿಶೋಧನೆ ಸಲಹೆ. ಅಂದ್ರೆ ನಾವು 2-3 ದಿನ ನೋಡಿದ ಪ್ರಕಾರ ಶೌಚಾಲಯ ಸ್ವಲ್ಪ ಸ್ವಚ್ಛತೆ ಇರಬೇಕೆಂಬುದು ಏನು ನಮ್ಗೆ ಮನಸ್ಸಲ್ಲಿ ಬಂದಿದೆ. ಇತ್ತು ಮೊದಲು 6 ಮತ್ತು 7ನೇ ಕ್ಲಾಸ್ನ ಮಕ್ಕಳು ಡಿವೈಡ್ ಮಾಡ್ಕೊಂಡು ಮಕ್ಕಳ ಸ್ವಚ್ಛತೆಯನ್ನು ಮಾಡ್ತಾ ಇದ್ರು. ಆಮೇಲೆ ಇಲ್ಲಿ ಪಾಲಕರು ಏನ್ ಹೇಳಿದ್ರು, ಒಬ್ರು ಕಂಪ್ಲೇಂಟ್ ಮಾಡ್ರು, ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರು ಶಾಲಾ ಸ್ವಚ್ಛತೆಯನ್ನ ಮಕ್ಕಳ ಹತ್ರ ಮಾಡ್ಬೇಕಿಲ್ಲ, ಆರ್ಡರ್ ಮಾಡಾರೆ, ನೀವು ಹೇಗ್ ಮಾಡಿಸ್ತೀರಿ? ಹಾ ಹೌದು ಸರ್. ಏನ್ ಮಾಡುವ ಅದ್ರ ಬಗ್ಗೆ ಅಲ್ಲ ಸರ್, ಸಮಸ್ಯೆ ಅದ್ರಲ್ಲೇ ಏನಾದ್ರು ಸ್ವಲ್ಪ ಇದು ಮಾಡಿ ಅದಕ್ಕೆ ಈಗ ಏನು ಅಂದ್ರೆ ನೀವು ಸಲಹೆ ಕೊಡ್ಬೇಕು ನಮಗೆ. ಇದು ನಮ್ಗೆ ಬಹಳ ದಿವಸದ ಪ್ರಾಬ್ಲಮ್ ಇದೆ. ಈಗ ಏನ್ ನೀವು ಇಲ್ಲಿ ಮುಂದೆ ಬರ್ತಿದ್ಯೋ, ಏನ್ ಯೋಜನೆ ಆಗಿಯೋ ಇಲ್ವೋ ಅದನ್ನೆಲ್ಲ ನೀವು ಪರಿಶೀಲನೆ ಮಾಡಕ್ ಬಂದಿದ್ವಿ. ಇದು ನಮಗೆ ಈ ಒಂದು ಸಮಸ್ಯೆ ಬಗೆಹರಿದ ಸಮಸ್ಯೆ ಆಯ್ತಾ. ಈ ಶೌಚಾಲಯ ಕ್ಲೀನಿಂಗ್ ಇಲ್ಲ ಅಂದ್ರೆ ಅಲ್ಲಿ ರೋಗಾಣು ಉತ್ಪತ್ತಿ ಆಗ್ತದೆ, ಹೌದಲ್ರಿ? ಅಂತ ಸಮಸ್ಯೆಗಳಾದ್ರೆ ಮಕ್ಕಳಿಗೆ ತೊಂದರೆ ಆಗ್ತದೆ. ಅದಕ್ಕೆ ಯಾವ ರೀತಿ ಪರಿಹಾರ ಮಾಡಬಹುದು ನಿಮ್ಮ ಒಂದು ಯೋಜನೆ? ವಾರಕ್ಕೆ 4 ದಿವಸಕ್ಕೆ ಕ್ಲೀನ್ ಮಾಡಕ್ಕೆ ಶಾಲಾನುದಾನದಲ್ಲಿ ಮಕ್ಕಳು ಅಲ್ಲೇ ಶೌಚಾಲಯ ಉಂಟಲ್ಲ ಅಲ್ಲೇ ಹೋಗಿ ಮಾಡ್ಕೊಂಡು ನೀರು ಹಾಕೊಂಡು ಬರೋದಿಲ್ಲ, ಹೋಗ್ತಾರೆ. ಅದನ್ನ ಫಾಲೋ ಮಾಡಿ 1 ವಾರ ಫಾಲೋ ಮಾಡಿದ್ವಿ. ನಾವು ಮಕ್ಕಳು ತಪ್ಪು ಇಲ್ಲ ಮಕ್ಕಳಿಗೆ ಅವಾಗ ನಾವು ಫಾಲೋ ಮಾಡ್ಬೇಕು. ಅಟ್ಲೀಸ್ಟ್ ಗೊತ್ತಿಲ್ಲ ಫಾಲೋ ಮಾಡಿ. ನೀ ಯಾರು ತಪ್ಪು ಮಾಡಿದ್ರು 4 ಜನ ಸೇರಿದಾಗ ನೋಡಪ್ಪ ಯಾರು ಹೋಗಿದ್ರಿ ಹಿಂಗೆ ಹೇಳಿ ಅವ್ರು ಹೆಸರು ಹೇಳ್ಬೇಡಿ. ನಾನು ಇವತ್ತ ನಿಮ್ಗೆ ಇಷ್ಟು ಜನ ಮಕ್ಕಳು ಎಷ್ಟು ಹೋಗಿದ್ವಿ, ಯಾಕೆ ಬೇರೆ ಬಿಡಿ ಅವ್ರ ದೋಸ್ತನ್ನೇ ಇಷ್ಟು ಜನ ನೀರ್ ಹಾಕಿದ್ರು, ಇಷ್ಟು ಜನ ನೀರ್ ಹಾಕಿಲ್ಲ, ಅವ್ರ ಹೆಸರು ನನಗೆ ಗೊತ್ತುಂಟು. ನಿಮ್ಗೆ ಹೇಳಿದ್ರೆ ಅಸಹ್ಯ ಆಗ್ತದೆ. ನಾಳಿಂದ ಹಂಗೆ ಮಾಡ್ಬೇಡಿ ಮಕ್ಕಳು, ನೀರ್ ಹಾಕಿ ಬನ್ನಿ. ಪಾಲಕರು ಹೇಳ್ಬೇಕು.
ಸ್ವಚ್ಛತೆ ಇರಬೇಕು. ಬರೀ ನೋಡಿ ಕೈ ತೊಳ್ಕೊಂಡು ಊಟ ಮಾಡೋದ್ರಿಂದಾನೆ ಕನಿಷ್ಠ 400 ರೋಗಗಳನ್ನ ತಡೆಗಟ್ಟಬಹುದು. ಎಷ್ಟು 400 ಟೈಪ್ ರೋಗಗಳು ಎಲ್ಲ ಕ್ಲೀನ್ ಮಕ್ಕಳೆಲ್ಲ ಊಟ ಟೈಮ್ನಲ್ಲಿ ಕೈ ತೊಳೆದೇ ಇವೆಲ್ಲ ಸಿಂಪಲ್ ಸಮಸ್ಯೆ ಇದೊಂದೇ. ಶಾಲೆಯಲ್ಲಿ ವಿಶೇಷ ಅಗತ್ಯಗಳ ಮಕ್ಕಳು ದಾಖಲಿದ್ದು ಅವರನ್ನು ನಾವು ಒಂದು ಮನೆ ಭೇಟಿ ಮಾಡಿದ್ವಿ. ಅವರಿಗೆ ವಿದ್ಯಾರ್ಥಿ ವೇತನ ಅಂದ್ರೆ ಒಬ್ಬರಿಗೆ 1800 ಕೆಲವೊಬ್ಬರಿಗೆ 2200 ರೂಪಾಯಿ ಸರ್ಕಾರದಿಂದ ಏನು ಅವರಿಗೆ ಸಿಗ್ತದೆ ಅದು ಸಿಕ್ಕಿದೆ. ಪರ್ಸೆಂಟೇಜ್ ಶಾಲೆಯಲ್ಲಿ ಕಡಿಮೆ ದಾಸ್ತಾನು ಕೊಠಡಿಯು ಶಿಥಿಲಾವಸ್ಥೆಯಲ್ಲಿದ್ದು ಮಳೆಗಾಲದಲ್ಲಿ ಸೋರುತ್ತಿರುವುದು ಆಹಾರಧಾನ್ಯಗಳ ಸುರಕ್ಷತೆಗಾಗಿ ಪರ್ಯಾಯ ವ್ಯವಸ್ಥೆ ಆಗಬೇಕೆಂದು ಅಡುಗೆ ಸಿಬ್ಬಂದಿಯರು ತಿಳಿಸಿರುತ್ತಾರೆ. ಇದಿಷ್ಟು ನಾವು ಮಾಡ್ಕೊಂಡವರಲ್ಲಿ ಆದ್ರೂ ಪಾಪ ಏನೋ ಒಂದು ಪ್ಲಾಸ್ಟಿಕ್ ಹಾಕೊಂಡು ಮುಂದುವರಿಲಿ. ರಿಪೇರಿ ಸಾಧ್ಯ ಆದ್ರೆ ಒಂದಿಷ್ಟು 200 ಹಚ್ಚೋ ಹೋಗಿರ್ತದೆ. ನೆಕ್ಸ್ಟ್ ಯಾರು ಬರ್ತಾರಲ್ಲ ಅವ್ರಿಗೆ ಕಂಪಲ್ಸರಿ ಮಾಡಿ ಅಂತ ಹೇಳಿದ್ವಿ. ಅಲ್ಲ ಈಗಲೂ ಅನುದಾನ ಇದೆ. ಅವ್ರವ್ರ ಹಳೆಯ ಜಿಲ್ಲೆ ಬರ್ಬೇಕು. ಇವ್ರ ಈಗ ಎಷ್ಟು ಜನ ಅವ್ರೆ 3 ಕಿಲೋಮೀಟರ್ ಬರೋದು? ಅಲ್ಲೆಲ್ಲ ಈಗ ಹೌದು ಮಕ್ಕಳ ಬಗ್ಗೆ ಚರ್ಚೆ ಆಯ್ತು. ಅವರು ಇಬ್ಬರು ಬರ್ತಾರಂತೆ ನೀರ್ ದಾಟಿ ಬರ್ತಾರಂತೆ. ಇಲ್ಲಿ ಅವ್ರಿಗೆ ಏನಾದಂತಂದ್ರೆ ಮೇಡಮ್ ಇದು ಮಾಡ್ತಾರಂತೆ ಬಸ್ ಅಂದ್ರೆ ವೆಹಿಕಲ್ ಬರ್ಬೇಕು ಅಂತ ಈಗ ಅದು ವೆಹಿಕಲ್ ಆಪ್ಷನ್ ಇತ್ತು. ಆತರ ಇತ್ತು ನಮ್ಗೆ ತುಂಬಾ ಭಾರಿ ಕಷ್ಟ ಇತ್ತು. ಬಗೆ ವ್ಯವಸ್ಥೆ ಮಾಡಿ ಸುದ್ದಿ ಕೊಡ್ತೀವಿ. ಹಿರೇ ಪ್ರಾಥಮಿಕ ಶಾಲೆ ಇಲ್ಲಿದೆ. ನಿಮ್ಗೆ ಹತ್ತಿರದಲ್ಲಿ ಹಿರೇ ಪ್ರಾಥಮಿಕ ಶಾಲೆ ಇದ್ರೆ ಅದು ಹಾಗಾದ್ರೆ ಹತ್ರ ಇದ್ರೆ ಅದು ಕೊಡ್ಲಿಕ್ಕೆ ಇಲ್ಲ ಅಂದ್ರೆ ಅದಕ್ಕೆ ರೋಡಿಗೂ ಅವ್ರಿಗೆ ಅದನ್ನ ನಾವು ಈಗೆಲ್ಲೂ ದೋಣಿ ಇಲ್ರಿ. ವಿಷಯ ಉಳಿಸ್ತಾರೆ ಖಾಲಿ ದೋಣಿಯಿಂದ ಯಾರು ಎಲ್ಲರಿಗೂ ಧನ್ಯವಾದಗಳು. ವರದಿನ ಮಂಡನೆ ಮಾಡನೆ ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಬಿಟ್ರೆ ಸಾಕು ಮತ್ತೆ ಇಲ್ಲಂದ್ರೆ ಈ ಸಭೆನ ಶಾಲೆಯಲ್ಲಿ ನಾವೇನು ಕಲಿಸ್ತೇವೆ ಮನೇಲಿ ಹೋಗಿ ಒಂದು ಅರ್ಧ ಗಂಟೆ ಒಂದೊಂದು ಸಬ್ಜೆಕ್ಟ್ ಅನ್ನ ಸ್ವಲ್ಪ ರಿವಿಷನ್ ಮಾಡುವಂಗೆ ವ್ಯವಸ್ಥೆ ಮಾಡ್ಬೇಕು. ಎಂತಕ್ಕೆಂದ್ರೆ ಎಂತದ್ದು ಒಂದೊಂದ್ಸಲ ಮಕ್ಕಳು ಮಾಡ್ತಾ ಬರುದಿಲ್ಲ. ಇಲ್ಲಿ ಬಂದು ಕೇಳಿದ್ರೆ ನಮ್ಗೆ ಬಡಿಯಕ್ಕೂ ಒಂಥರ ಬೇಜಾರಾಗ್ತದೆ. ನಾವು ಇವಾಗಂತೂ ಹೊಡಿಯೋದಿಲ್ಲ. ಮತ್ತೆ ಬರೀ ಆಟಕ್ಕೆ ಹೋಗ್ತಾರೆ. ಆಟ ಆಡೋದು ಬಿಟ್ಟರೆ ರೆಡಿ. ಹೋಮ್ವರ್ಕ್ ಆಗ್ತಕ್ಕ ನೀವು ಆಟಕ್ಕೆ ಹೋಗುದಿಲ್ಲ. ಹೋಮ್ವರ್ಕ್ ಮಾಡ್ತಾರೆ ನೀವು ಆಟ ಆಡೋದು ನಾವು ಬಿಟ್ಟು ನೀವು ಸ್ವಲ್ಪ ಬೀಗಿನ ಮಾಡ್ತಾರೆ ಅವ್ರು ಮಾಡ್ತಾರೆ. ಇದೊಂದು ಎಲ್ಲಾ ಕ್ಲಾಸ್ಗೂ ಒಂದು ಕಂಪ್ಲೀಟ್ ಪಟ್ಟಿ ಅಂತ ಮಾಡಿಡಿ. ಕಂಪಲ್ಸರಿ ಪಾಲಕರು ಡೇಟಾ ಪ್ರತಿ ದಿವಸನೂ ನೋಡುವಂಥದ್ದು. ಅದಕ್ಕೆ ನೀವು ಬೋರ್ಡ್ ಮೇಲೆ ಬರೆದು ಸರ್ ಬರ್ಕೊಡೋದು ಬೇಡ. ಮಕ್ಕಳು ಬರ್ಕೊಂಡು ಏನ್ ಕಂಪ್ಲೇಂಟ್ ಅಂದ್ರೆ ನೀವು ಅವ್ರಿಗೆ ವಹಿಸಿದ ಅದನ್ನ ನೀಟಾಗಿ ಬರ್ಕೊಂಡು ಮತ್ತೆ ಪುನಃ ಮತ್ತೆ ನಾಳೆ ತೋರಿಸ್ಬೇಕು. ಅಲ್ಲ ಈ ಸಲ ಇಂದ ಮಾಡ್ಲೇಬೇಕಾಗ್ತದೆ. ಟೀಚರ್ ಸರಿ ತಪ್ಪು
ಒಂದು ಸಣ್ಣ ಉದಾಹರಣೆ ನಾವು ಇದು ಇಲ್ಲ ನಮ್ಮ ಮುಗಿಸಲಿಲ್ಲ ಮತ್ತೊಂದು ಒಂದು 6 ಕ್ಲಾಸ್ ಇದಾವ 6 ಗ್ರೂಪ್ ಬಿಡಿ ಒಂದೇ 2ನೇ 3ನೇ ತರಗತಿ 4ರಿಂದ ಮಾಡಿ ಇಲ್ಲ 5ರಿಂದ ಮಾಡಿ ಪಾಲಕರಿಗೂ ನಾನು ಮಂಟಪದಿಂದ ಕೆಲವು ಪಾಲಕರಿಗೆ ಮಾಡಿದ್ದೆ ನೋಡಿ ಫೋನ್ ಮಾಡಿ ನಾವು ಟಾರ್ಚರ್ ತಗೊಳ್ಳೋದು ನೀವು ಬೋರ್ಡ್ ಮೇಲೆ ಬರ್ದಿರ್ತೀರಾ ಇವತ್ತಿನ ಹೋಮ್ವರ್ಕ್ ಅಂತ ಡೇಟ್ ಹಾಕಿರ್ತೀರಾ ಒಂದು ಕ್ಲಿಕ್ ಮಾಡಿ ಸೆಂಡ್ ಟು ಆಲ್ ಅವ್ರ ಅಪ್ಪ ಅಮ್ಮನಿಗೂ ನನಗೆ ಲೆಕ್ಕ ಬರ್ತದೆ ಇಲ್ಲ ಅಂತ ಲೆಕ್ಕ ಎಲ್ಲ ವಿಷಯ ಸೇರ್ಸಾಕ್ತೀವಿ ಒಂದೇ ಟೀಚರ್ ಒಂದು ಹಾಕಿಟ್ರೆ ಆಗುದಿಲ್ಲ ಎಲ್ಲ ವಿಷಯಗಳು ಸೇರ್ಸಿ ಹಾಕ್ಬೇಕು ಒಂದು ವಿಷಯ ಹಾಕ್ತೀವಿ ಬೇರೆ ವಿಷಯ ಹಾಕಿದ್ರು ಆಗುದಿಲ್ಲ ಈಗ 3 ಜನ ಟೀಚರ್ 4 ಜನ ಟೀಚರ್ ಇರ್ತೀರಾ 4 ಜನ ಫೋಟೋ ಹೊಡ್ಕೊಂಡಿರ್ತೀರಾ 4 ಫೋಟೋ ಒಂದ್ರಲ್ಲಿ ಕ್ಲಾಪ್ ಮಾಡಿ ಒಂದ್ಸರಿ ಕಳಿಸಿ ಅದಿಲ್ಲ ಸರ್ ನಮಗೆ ಚರ್ಚ್ಕೊಳಕ್ಕೂ ಪುಸ್ತಕಿರೋದಿಲ್ಲ ಕೊಟ್ಟಿರ್ತಾರೆ ಮತ್ತೆ ಪಾಠ ಮಾಡೋಕ್ 40 ನಿಮಿಷದಲ್ಲಿ ಒಂದಿಷ್ಟು ವಿಷಯ ಅದ್ರಲ್ಲ ಅಲ್ಲಿ ಟ್ರೈನಿಂಗಿಗೆ ಹೋಗು ಆ ಶಾಲೆಗೆ ಹೋಗು ಅಲ್ಲಿ ಹೋಗು ಅದನ್ನ ತುಂಬ ಇದನ್ನ ತುಂಬೋತಾರೆ ಹೋಮ್ವರ್ಕ್ ಬೋರ್ಡ್ ಮೇಲೆ ಬರೆಯೋದಿಲ್ಲ ಸರ್ ದೊಡ್ಡ ಮಕ್ಕಳಿಗೆ ಬಾಯಲ್ಲಿ ಹೇಳ್ತೇವೆ ಅದೀಗ ನಮ್ಗೆ ಒಬ್ಬೊಬ್ಬರಿಗೆ 7-8 ಸಬ್ಜೆಕ್ಟ್ ಇರ್ತದೆ ಆ 7-8 ಸಬ್ಜೆಕ್ಟ್ ನಾವು ಫೋಟೋ ಹೊಡ್ಕೊಂಡು ಕೂತ್ಕೊಳ್ಳೋಕೆ ಬೇಕಾಯ್ತು ನೋಡಿ ಇದು ಜರ್ಕೊಳ್ಳೋ ವ್ಯವಸ್ಥೆ ಮನಸ್ಸು ಮಾಡಿದ್ರೆ ಆಗ್ತದೆ ಜಾರ್ಕೊಡು ವ್ಯವಸ್ಥೆ ಅಲ್ಲ ಸರ್ ಡೈರಿ ಅದೇ ಅಲ್ಲಿ ಅವ್ರು ನೋಡುದಿಲ್ಲ ಸರ್ ಡೈರಿ ಕೊಟ್ಟಾರೆ ಗೌರ್ಮೆಂಟ್ ಕೊಟ್ಟದೆ ಸರ್ ಡೈರಿ ಕೊಟ್ಟದೆ ಇಲ್ಲ ಸರ್ ಬಿವರು ಡೈರಿ ಕೊಟ್ಟಲ್ಲ ಸರ್ ಡೈರಿಯಲ್ಲಿ ನಾವು ಹೇಳಿದ ತಕ್ಷಣ ಅವ್ರು ಡೈರಿಯಲ್ಲಿ ಬರ್ಕೊಳ್ಬೇಕು ಮಕ್ಕಳು 1ರಿಂದ ನಲಿಕಲಿ ಮಕ್ಕಳಿಗೆ ಮಾತ್ರ ಬರ್ಕೊಳಕ್ ಬರುದಿಲ್ಲ ಅಷ್ಟೇ ಬಿಟ್ರೆ ಉಳ್ಕಿದ ಮಕ್ಕಳಿಗೆ ಕನ್ನಡ ಬರ್ತದೆ ಅವ್ರು ಬರ್ಕೊಂಡು ಹೋಗಿರ್ತಾರೆ ಡೈರಿ ಕೊಟ್ಟಾರೆ ದಿನಚರಿ ಪುಸ್ತಕ ಹೇಳ ಕೊಟ್ಟಿದ್ದಾರೆ ಅದ್ರಲ್ಲಿ ಬರ್ಕೊಳ್ತಾರೆ ಪ್ರತಿಯೊಂದು ವಿಷಯಕ್ಕೂ ಮಾಡ್ಲಿ ಮನಸ್ಸು ಮಾಡಿದ್ರೆ ಡೈರಿ ಕೊಟ್ಟಾರೆ ಡೈರಿ ಬರ್ಕೊಂಡಾರೆ ಬರ್ಕೊಂಡು ಹೋಗ್ತಾರೆ ಸರ್ ಡೈರಿ ಕೊಟ್ಟಾರೆ ದಿನಚರಿ ಕೊಟ್ಟಾರೆ ಬರ್ಕೊಂಡು ಹೋಗ್ತಾರೆ ಇವಾಗ ಎಲ್ಲ ಟೀಚರ್ ಚೆನ್ನಾಗಿದೆ ಅಂತ ನಾವು ಟೀಚರ್ಸೇ ಸರಿ ಇಲ್ಲ ತೆಗೆದೇ ತೆಗೀರಿ ಅವಾಗ ನಾವ್ ಹೇಳಿದ್ ಬರ್ತದೆ ಹಂಗ ಮಾಡಿದ್ವಿ ಒಂದ್ 2-3 ಶಾಲೆಗೆ ಮಾಡಿದ್ವಿ ಆ ಟೀಚರ್ಗೆ ಲೆಕ್ಕ ಬರ್ತದಿಲ್ಲ ಯಾರಿಗೆ ಗೊತ್ತ ಅದಕ್ಕೆ ಅವಾಗ ಸ್ವಲ್ಪ ಹಂಗೂ ಬರ್ತದೆ ಇಲ್ಲ ಅವ್ರ ಟೈಮಿಂಗ್ ಸರಿಯಾಗಿ ಬರ್ತಿರ್ಲಿಲ್ಲ ಇಲ್ಲಿ ಎಲ್ಲಾ ಟೀಚರ್ಸ್ ಒಳ್ಳೆಯವ್ರಿದ್ದಾರೆ ಬಹಳ ಕಷ್ಟಪಟ್ಟು ಮುಗಿಸೋದಿಲ್ಲ ಅವ್ರಿಗೆ ಅಂತದ್ರ ಮಧ್ಯೆ ನಾಯಿ ಕೆಲಸ ಹೇಳಿದ್ರೆ ತಪ್ಪಾಗ್ತದೆ ಹಂಗಿದ್ರೆ ನೋಡು ಅದಕ್ಕೆ ಮಾಡಿದ್ರೆ ಸುಲಭ ಆಗ್ತದೆ 6 ಕ್ಲಾಸಲ್ಲಿ 3ನೇ ಕ್ಲಾಸ್ ವರೆಗೆ 4ನೇ ಕ್ಲಾಸ್ ನಾನು ಅದೇನು 1 ನಿಮಿಷಕ್ಕೆ 100 ಫೋಟೋ ಸೆಂಡ್ ಮಾಡ್ಬೋದು ಅವರೆಲ್ಲ ಬಿಟ್ಬಿಡಿ ಅವ್ರು ಬಿಡಿ 5ನೇ ಕ್ಲಾಸ್ ಮಕ್ಕಳು ದೊಡ್ಡ ಆಯ್ತು ಬಂದಾಗ ಮಕ್ಕಳು ಈಗ ನಮ್ಮ ಹುಡುಗ ಬೇರೆ ಬೇಡ ನಮ್ಮ ಹುಡುಗನ ನಾನು ಹೇಳ್ತೀನಿ ಎಷ್ಟು ಜೋರು ಮಾಡಿದ್ರು ನಂದು ಅದು ಮುಗಿದೋಯ್ತು ಕೂಡ ನಾವು ಅದು ನಂಬ್ಕೊಳ್ತ ಇಲ್ಲಿ ನಿಮ್ಗೂ ಮೋಸ ಮಾಡ್ತಾರೆ ಅದು ನಮಗೂ ಮೋಸ ಮಾಡ್ತಾರೆ ಆಕಸ್ಮಿಕವಾಗಿ ನೀವು ಇಂಥದ್ದು ಸಾಧನೆ ಮಾಡಿ ಮಕ್ಕಳನ್ನು ಮುಂತಂದ್ರೆ ನಮ್ಮ ಶಾಲೆ ಹೆಸರು ಮುಂದೆ ಬರ್ತದೆ ಆಟೋಮೆಟಿಕ್ ಆಗಿ ಮಕ್ಕಳ ಸಂಖ್ಯೆ ಹೆಚ್ಚಾಯ್ತಾ ಹೋಗ್ತದೆ ಟೀಚರ್ ನಿಮ್ ಜವಾಬ್ದಾರಿ ನೀವು ಮಾಡ್ತೀರಿ ನಿಮ್ ಬಗ್ಗೆ ಆಕ್ಷೇಪ ಅಲ್ಲ ಅಂದ್ರೆ ನಮ್ಗೆ ಗೊತ್ತಿದೆ ನಮ್ ಟೀಚರ್ ನಾನಂತೂ 6 ವರ್ಷ STM ಸಿದ್ದೇಶ್ವರ ಕೆಲಸ ಮಾಡಿದ್ದೆ ನಮ್ ಟೀಚರ್ ಈಗ ಅಶ್ವಿನಿ ಟೀಚರ್ ಒಬ್ಬರು ಹೊಸಬರು ಬಿಟ್ಟರೆ ನೋಡೇ ಬಿಡು ಇಲ್ಲ ನೋಡಿ ಅವರಿಗೂ ಅಲ್ಲಲ್ಲ ಈಗ ಟೀಚರ್ ಸಂಪರ್ಕದಲ್ಲೂ ಅವ್ರಿಗಿದೆ ನೀವು 1 ವಾರ 2 ವಾರ ಮಾಡಿದ್ದೀರ ಇಲ್ಲ ಸರ್ ನಾವು ನೋಡೇ ಬಿಡ್ತೇವೆ ನಾವು 1 ತಿಂಗಳು ಮಾಡ್ತೇವೆ ಅವ್ರು ಎಷ್ಟು ಅದಕ್ಕೆ ಕೋಆಪರೇಷನ್ ಕೊಡ್ತಾರೆ ನೋಡಿ ನೋಡೇ ಬಿಡ್ತೇವೆ 1 ವಾರ 2 ವಾರ ಮಾಡಿ 1 ತಿಂಗಳು ನಾವು ಮಾಡ್ತೇವೆ ಸರ್ ನೋಡಿ ಮಕ್ಕಳ ತಲೆಯಲ್ಲಿ ಹೋಗ್ತದೆ ನೀವು 1 ದಿವಸ ತಂದೆ ತಾಯಿ ವಿಷಯ ಅಂತ ಗೊತ್ತಾಗ್ತದೆ ಒಂದ್ಸರಿ ಅದು ಭಯ ಹುಟ್ಟಿದ್ರೆ
ಚಾಲೆಂಜ್ ಆಗಿ ಮಾಡಬೇಡಿ, ಇಂಪ್ರೂವ್ಮೆಂಟ್ ಆಗಿ ಮಾಡಿ. ಚಾಲೆಂಜ್ ಮಾಡುದಲ್ಲ ಸರ, ಮಾಡ್ಲಿಕ್ಕೆ ಹೇಳಿದ್ರೆ ಪಾಲಕರೇನೆಯ ನಾವು ಹೇಳಿ ಕಳ್ಸಿದ್ರೆ, ಇವತ್ತು ಕರೆದು ಹೇಳಿ ಕಳ್ಸಿದ್ರೆ ಮಾನ್ಯ ದಿನ ಅವ್ರಿಗೆ ಆರಾಮಿಲ್ಲ, ಅವ್ರಿಗೆ ಜೋರ್ ಮಾಡ್ಬೇಡಿ, ಅವ್ರಿಗೆ ಬೈಬೇಡ್ರಿ, ಇವತ್ತೊಂದ್ ದಿನ ಬಿಡ್ರಿ ಅಂತಂದ್ರು. ಅಲ್ಲಿ 4 ದಿನದ ಮೊದ್ಲೇ ಪೆಂಡಿಂಗ್ ಅದೇ, ಮತ್ತೆ ಇವತ್ತು 4 ಬಿಟ್ಕೊಂಡು ಇದ್ರೆ ಮತ್ತೆ ಒಂದ್ ವಾರ ಆರಾಮಿಲ್ಲ ಅಂತ ಹೇಳಿದ ತಕ್ಷಣ ಇವರೇ ಪಾಲಕರೇ ಹೇಳುದು, ನಾವು ಕರ್ಕೊಂಡು ಎಲ್ಲಿಗೆ ಹೋಗ್ತಾರೆ. ಒಬ್ರಲ್ಲ, ಕ್ಲಾಸ್ ನಲ್ಲಿ ಮೆಜಾರಿಟಿ ಮಂದಿ ಹಾಗೆ, ಕ್ಲಾಸ್ ನಲ್ಲಿ ಮೆಜಾರಿಟಿ ಮಂದಿ ಹಾಗೆ, ಒಬ್ರು ಇಬ್ರು ಅಂತ ಹೇಳಲ್ಲ. ಈಗ ನೋಡಿ, ಸಾರಾಸಗಟಾಗಿ ಎಲ್ಲಾರ್ನು ಒಂದೇ ತಕ್ಕಡಿಯಲ್ಲಿ ತುಂಬುದು ಸರಿಯಲ್ಲ, ಎಲ್ಲಾರ್ನು ಒಂದೇ ತಕ್ಕಡಿಯಲ್ಲಿ ತುಂಬುದು ಸರಿಯಲ್ಲ. ನಾವು ಪ್ರಯತ್ನ ಮಾಡಿದ್ರೆ ಇದರಲ್ಲಿ ಒಂದು 5% ಡೆವಲಪ್ ಆದ್ರೂ ನಮ್ಮ ಸಾಧನೆ, 105 ಮಕ್ಕಳು ಡೆವಲಪ್ ಆದ್ರೂ ನಮ್ಮ ಸಾಧನೆ. ಟೀಚರ್ ಬಿಟ್ಟರೆ ಯಾವ ಪಾಲಕರು ಮಕ್ಕಳನ್ನು ಟಾಪ್ ಲೆವೆಲ್ ತಕ್ಕೋದಿಲ್ಲ. ಎನಿ ಟೈಮ್ ಮಾಡ್ಲೇಬೇಕು, ಇದು ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡೋದಿದ್ರೆ ನಾವು ಹೇಳ್ತೀವಿ. ಆದ್ರೆ ಹಂಗಲ್ಲ, ಸ್ವಲ್ಪ ಪ್ರಯತ್ನ ಮಾಡಿ ಅದ್ರ ಬಗ್ಗೆ ಏನಾದ್ರು. ಈಗ ನಮ್ಗಂತಲ್ಲ, ನಾವು ಕೇಳ್ತೇವೆ ಸಂಜೆ ಓದು, ಈ ಬೆಳಿಗ್ಗೆಯಿಂದ ಸಂಜೆ ಒಂದ್ಕಡೆ ಮಕ್ಳು ಏನ್ ಮಾಡ್ತಾರೆ, ಅಭ್ಯಾಸ ಮಾಡ್ತಾರೆ ಇಲ್ಲ ಅಂತ. ಆದ್ರೆ ಎಲ್ಲರೂ ಆತರ ಕೇಳಿದ್ರು ನನಗೆ ಗೊತ್ತಿಲ್ಲ, ಆಯ್ತಾ. ಆದ್ರೆ ಆತರ ಸಮಸ್ಯೆ ಇದ್ದಲ್ಲಿ ಅವ್ರಿಗೆ ಏನಾದ್ರು ಪರಿಹಾರ ಮಾಡ್ಕೊಡ್ಬೇಕಲ್ಲ. ಕೆಲವರು ಎಲ್ಲರೂ ಎಜುಕೇಟೆಡ್ ಅಲ್ಲ, ಎಲ್ಲರೂ ಬದಲಾವಣೆ ಮಾಡಬೇಕು. ಮಕ್ಕಳಿಗೆ ಸುಳ್ಳೆ ಹೇಳ್ಬಿಡುತ್ತೆ ಮಕ್ಕಳು, ಅದಕ್ಕೆ ಪ್ರೂಫ್ ಏನಿರುದಿಲ್ವಾ? ಎಲ್ಲಾ ತಂದೆ ತಾಯಿಗಳು 100% ಕಲ್ತವ್ರು ಇರುವುದಿಲ್ಲ. ಅವರು ಎದ್ದು ಅಡಿಗೆ ಮಾಡಿ ಹಾಕಿ ಕೆಲಸ ಮುಗಿದ್ರೆ ಸ್ವಲ್ಪ ಕಷ್ಟ ಆಗಿರ್ತದೆ. ಅಂತ ಮಕ್ಕಳು ಕೆಲವೊಬ್ರು ಮಾಡದೇ ಇರೋ ಸಾಧ್ಯತೆ ಇದೆ. ಎಲ್ಲರೂ ಓದಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಕ್ಸಾಮ್ ಬರ್ತಾ ಇದ್ದಲ್ಲ, ಈಗ ಏನು ಹಾಕೊಡುದಿಲ್ಲ ಅಂತಂದ್ರೆ ಪಾಠ, ಶಬ್ದ ಮತ್ತೆ ಲೆಕ್ಕ ಬಿಡಿಸುದು ಇಂಥದ್ದೆಲ್ಲ ಇದ್ದೇ ಇರ್ತದೆ ಡೈಲಿ. ದಿನ ಅದನ್ನ ಮಕ್ಕಳು ಮಾಡಿಸ್ಕೊಳ್ತದೆ. ಮನೆ ಹೋಗಿ ಮಕ್ಕಳು ಹೇಳುದೇ ಇಲ್ಲ, ಹೋಮ್ವರ್ಕ್ ಕೊಟ್ಟಾಗ ಅಲ್ಲಲ್ಲ, ಈಗ ನಿಮ್ಗೆ ಹೋಮ್ವರ್ಕ್ ಅಂತ ಯಾವ ರೀತಿ ಕೊಟ್ಟಿರ್ತೀವಿ ಅವ್ರಿಗೆ? ಬರ್ದು ಕೊಟ್ಟಿದ್ದೆ ಯಾವ್ಯಾವ ಹೆಂಗ್ ಬರ್ದು ಕೊಟ್ಟಿರ್ತ ಅಥವಾ ಅವ್ರು ಹೆಂಗ್ ನೋಡಿ ಅಲ್ಲ ನೀವು ಬಾಯಲ್ಲಿ ಹೇಳಿದ್ರ ಅಥವಾ ಬರ್ದಿಟ್ ಕಳ್ತ್ರ? ಅವರು ನೀವು ಬಾಯಲ್ಲಿ ಹೇಳಿದ್ರ ಅಥವಾ ಮಕ್ಕಳು ಅದನ್ನು ಬರ್ದಿಟ್ ಕಳ್ತ್ರ? ನೋಡಿ, ಕಂಪಲ್ಸರಿ ಬರ್ದಿಟ್ಕೊಳ್ಳೇಬೇಕು. ಬರ್ದಿಟ್ಕೊಂಡ್ರೆ ಪಾಲಕರು ಆ ದಿವಸ ಟೀಚರ್ಸ್ ಫೋನ್ ಮಾಡ್ಲಿಕ್ಕೆ, ಯಾಕಂದ್ರೆ ಫೋನ್ ಮಾಡಿ ಯಾರ್ಯಾರು ಮಾಡ್ತಾರಲ್ಲ, ಫೋನ್ ಮಾಡಿ ಕೇಳಿ ಏನು ಇವತ್ತು ಕೊಡ್ಲಿಲ್ಲ ಕೇಳಿ, ಯಾಕಂದ್ರೆ ಅವರು ಫೋನ್ ಮಾಡಿ ಕೇಳಿ ಇವತ್ತೇನು ಕೊಡ್ಲಿಲ್ಲ. ಈಗ ನೋಡ್ರಿ, ಅವರು ಸಂಸಾರ ಮನೆಗೆ ಹೋಗ್ಬೇಕು, ಎಲ್ಲಾರು 74 ಮಂದಿನ ಫೋನ್ ಮಾಡ್ಬೇಕು. ಅವ್ರು ಮಾಡೋದು ಅವ್ರು ಹೊರಗೆ ಹಾಕ್ತಾರೆ. ಬರ್ಸುವಾಗ ಬರ್ಕೊಳ್ಳೇಬೇಕು ಮಕ್ಕಳೇ, ಬರ್ಸ್ಬಿಡಿ ಸಾಕು. ಮುಂದ್ಗಡೆ ಎಲ್ಲ ಒಬ್ಬೊಬ್ರು ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ತಾರ, ಎಲ್ಲರೂ ಫೋನ್ ಮಾಡಿದ್ರೆ ರೆಸ್ಪಾಂಡ್ ಯಾಕೆ ಮಾಡ್ತಾರೆ? ಮಕ್ಕಳು ಹೇಳಿದ್ರೆ ನಾನು ಸಲಹೆ ಕೊಡೋದು, ಈಗ ಮಕ್ಕಳು ನೀವೇನು ಕಂಪ್ನಿ ಈಗ ಹೋಮ್ವರ್ಕ್ ಕೊಡ್ತೀರಾ, ಅದು ನೀವು ನೋಡ್ಲಿಕ್ಕೆ ಟೈಮ್ ಇಲ್ದಿದ್ರು ಮಕ್ಕಳಿಗೆ ಒಂದು ಒಬ್ಬರು ಲೀಡರ್ ಮಾಡಿ ಅದು ನೀವು ಹೋಮ್ವರ್ಕ್ ಅಲ್ಲಲ್ಲ, ನಾನು ಹೇಳೋದು ಹಂಗಲ್ಲ, ನೋಡೋದಲ್ಲ. ಈಗ ಹೋಮ್ವರ್ಕ್ ಕೊಟ್ಟಿದ್ದನ್ನ ಅವ್ರು ಬರ್ದಿಟ್ಕೊಂಡ್ರೆ ಇದು ಅಂತ ಒಬ್ಸರ್ವ್ ಮಾಡ್ಲಿಕ್ಕೆ ಕೆಲವು ಟೈಮ್ ಕೊಡ್ಬೇಕಾಗ್ತದೆ. ಒಂದಾಯ್ತಲ್ಲ, ಎಲ್ಲ ಮಕ್ಕಳು ದಡ್ರೆ ಇರೋದು, ಎಲ್ಲರೂ ಹೋಮ್ವರ್ಕ್ ಮಾಡ್ಲಿಕ್ಕೆ ಒಂದು 100% ಅಂತ ಪ್ರಾಬ್ಲಮ್ ಇರ್ತದೆ. ಆ 30% ರಿಟರ್ನ್ ಮಾಡೋರು ಬೇಕಾದಷ್ಟು ಜನ, ಅವರೆಲ್ಲ ನೀವು ಬಿಟ್ಬಿಡಿ, ಯಾವಾಗ ನೀವು ಫ್ರೀ ಆಯ್ತು. ಈಗಂದ್ರೆ ಹೋಮ್ವರ್ಕ್ ಅಂದ್ರೆ ಈ ಪರೀಕ್ಷೆ ಬರ್ತದಲ್ಲ, ಈಗ ಆ ಪರೀಕ್ಷೆಗೆ ದಿವ್ಸದ ಪಾಠನ ನಾವು ಅದನ್ನ ಓದ್ಕೊಂಡು ಬಂದ್ವಿ. ನೀವು ಪ್ರಶ್ನೋತ್ತರ ಗಟ್ಟಿಯಾಗುದಲ್ಲ ಓದ್ಕೊಂಡು ಬಂದ್ವಿ, ಅದ್ರಲ್ಲಿ ನಾವು ಯಾವ್ದಾದ್ರು ಪ್ರಶ್ನೆ ಪಾಠದ ಕೊನೆಗಿದ್ರೆ ಕೇಳುದಿಲ್ಲ, ಮಧ್ಯದಾದ್ರೂ ಮಿಸ್ ಮಾಡಾಗ ಕೇಳಿದ್ರೆ ಉತ್ತರ ಹೇಳ್ಬೇಕು ಅಂದ್ರೆ ಆ ಪಾಠ ಅವ್ರಿಗೆ ಅರ್ಥ ಆಗದೆ ಇದೆ ನೋಡ್ರಿ, ಆ ತರ ಮಾಡ್ಕೊಂಡು ದಿವ್ಸಕ್ಕೊಂದೊಂದು ಪಾಠ ಕೊಡ್ತಾರೆ. ಇವತ್ತು ಯಾವ ಪಾಠ ಕೊಡ್ತಾರೆ ಅಂತ ಕೇಳಿದ್ವಿ, ಇವತ್ತು ಯಾವ ಪಾಠ ಆಯ್ತಾಯ್ತು. ಈಗ ಹಂಗೆ ಕೇಳೋಣ, ಈಗ ನಿಮ್ಗೂ ಒತ್ತಡ ಹಾಕುದಿಲ್ಲ. ಈ ಮಾರ್ಕ್ಸ್ ಎಕ್ಸಾಮ್ ಮುಗಿಲಿ, ನಿಮ್ ಸಿಸ್ಟಮ್ ಏನಿದೆ ಹಿಂಗೆ ಹೋಗ್ಲಿ. ಮುಂದಿನ ವರ್ಷದಿಂದ ಏಪ್ರಿಲ್ನಿಂದ
ಮಕ್ಕಳನ್ನ ಗಲಿಬಿಲಿ ಮಾಡೋದು ಬೇಡ. ಏನ್ ಹೇಳ್ತದ ನಿಮ್ ಸಿಸ್ಟಮ್ ಹೆಂಗ್ ಫಾಲೋಅಪ್ ಮಾಡ್ತಿರೋ, ಹೆಂಗ್ 100% ರಿಸಲ್ಟ್ ಮಾಡ್ತಿರೋ ನಿಮ್ಗೆ ಗೊತ್ತಿಲ್ಲ. ಮಕ್ಕಳು ಈಗ ನಮ್ಮ ಶಿಕ್ಷಣ ಸಂಸ್ಥೆ ಹಿಂಗೆ ಇದೆ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ ಜಾಸ್ತಿ ಪರ್ಸೆಂಟೇಜ್ ಇದ್ದವ್ರನ್ನೇ ತಗೊಳ್ತಾರೆ. ಕಡಿಮೆ ಪರ್ಸೆಂಟೇಜ್ ಇದ್ದವ್ರು ಅವ್ರು ಫಾಲೋಅಪ್ ಮಾಡ್ಬೇಕಲ್ಲ ನಾವು. ಅದನ್ನ ಸ್ವಲ್ಪ ರಿವರ್ಸ್ ಯೋಚನೆ ಮಾಡಿ. ಅಂತ 100 ಮಕ್ಕಳಲ್ಲಿ ಒಂದು 5 ಮಕ್ಕಳು ಪಾಸ್ ಮಾಡಿದ್ರಲ್ಲ, ಹಂಗಲ್ಲ ಫೇಲ್ ಆಗೋ ಮಕ್ಕಳು ಕಡಿಮೆ ಮಾರ್ಕ್ಸ್ ಇರೋವ್ರನ್ನ ಸ್ವಲ್ಪ ಲೆವೆಲ್ ಮೇಲೆ ಬರ್ಲಿಕ್ಕೆ ಪ್ರಯತ್ನ ಮಾಡಿ. ಸಾಕು, ನಿಮ್ ಸಾರ್ಥಕತೆ ಅದು. ನಿಮ್ಮ ಆತ್ಮತೃಪ್ತಿ ಕೊಡೋದು ಸುಖ ಯಾರ ಸಂಬಳ ಕೊಟ್ಟು ಬರುವುದಿಲ್ಲ. ಯಾರ ಪೇರೆಂಟ್ಸ್ ನಾನು ಪ್ರಯತ್ನ ಮಾಡಿದ್ದಕ್ಕೆ ಎಷ್ಟು ಮಕ್ಕಳು ಈಗ ಆದ್ರು ಅಂತ ನಿಮಗೆ ಮಕ್ಕಳು ಇನ್ನೊಂದ್ಸರಿ ಬರ್ದೇ ಇದ್ದಾರೋ 3ನೇ ವರ್ಷದಿಂದ ಪ್ರಯತ್ನ ಮಾಡೋ ಒಳ್ಳೆ ತೇರು ಮಾಡಿ ಕಳಿಸಿದ್ದಾರೆ. ಹೌದಲ್ಬೇಡಿ, ಅಲ್ಲೇನಾದ್ರು ಬಹಳ ಕಷ್ಟ ಈ ಸಲ ಈಗಂತೂ ನನ್ನ ಅನಿಸಿಕೆ ಪ್ರಕಾರ ಆಗ್ತದೆ. ಅಂದ್ರೆ ಬಹಳ ನನ್ನ ಅನುಭವ ಮಕ್ಕಳಿಗೆ ರಾಶಿ ತಯಾರು ಮಾಡಿ ಕಳಿಸ್ತಾರೆ. ಮೊದಲೇ 4ನೇ ಕ್ಲಾಸ್ ಹುಡುಗ ಆದ್ರೂ ಈಗ 1ನೇ ಕ್ಲಾಸ್ ಬಂದವರು ಆ ಬರೀಲಿಕ್ಕೆ ಬರುದಿಲ್ಲ, ಆ ಬರೀಲಿಕ್ಕೆ ಬರುದಿಲ್ಲ. ಹೌದಲ್ಬೇಡಿ, ಅಂಗನವಾಡಿಯಲ್ಲೇ ಬರೀತಾರೆ. ಅಂಗನವಾಡಿ ಕೆಲಸ ನಾವೆಲ್ಲ ದೊಡ್ಡ ದೊಡ್ಡ ಸಂಬಳ ತಗೊಂಡು ಮೇಲಿನ ಕ್ಲಾಸಲ್ಲಿ ಮನೆ ಮಕ್ಕಳು ಬರೋಕ್ಕಾಗಲ್ಲ ನಾವು. ಅಂಗನವಾಡಿನಲ್ಲಿ ನಮ್ಮ ಲಲಿತಾ ಟೀಚರ್ 1 ತಿಂಗಳಲ್ಲಿ ನಾ ಶಾಲೆಗೆ ಬಂದವಾಗ ಎಲ್ಲ ಬರೀಸ್ ಕಳಿಸ್ತಾರೆ. ನನ್ನ ಮುಂದೆ ಬರ್ತು ಶಿಕ್ಷಕರ ಹತ್ರ ಆಗದಿದ್ದ ಕೆಲಸ ಯಾವ್ದು ಇಲ್ಲ. ಈಗ ನಾವು ನಮ್ಮ ಹುಡುಗಿ ಮಸಾಲೆ ಕಳಿಸಿದ್ರೆ ಅವ್ರಿಗೆ ಡೈಲಿ ಮಕ್ಕಳು ಬೆಳಿಗ್ಗೆ 5 ಗಂಟೆಗೆ ರಾತ್ರಿ 10 ಗಂಟೆಗೆ ಮಿಸ್ ಕಾಲ್ ಮಾಡ್ತಾರೆ. ಮೊನ್ನೆ ನಮ್ಮ ಮನೆಗೆಲ್ಲ ಬಂದೋದ್ರು ಟೀಚರ್ಸ್ ಎಲ್ಲ ಬಂದು ಪಾಲಕರ ಭೇಟಿ ಮಾಡಿ ಡೈಲಿ ಬೆಳಿಗ್ಗೆ 10 ಗಂಟೆಗೆ 5 ಗಂಟೆಗೆ ಮಿಸ್ ಕಾಲ್ ಮಾಡ್ತಾರೆ ಎಲ್ಲ ಮಕ್ಕಳು. ಅಂದ್ರೆ ಶಿಕ್ಷಕರ ಕೈಲಿ ಆಗದಿದ್ದು ಯಾವುದೂ ಇಲ್ಲ. ಶಿಕ್ಷಕರಿಂದಾನೇ ಮಕ್ಕಳು ಪ್ರತಿಯೊಬ್ಬರು ಯಾವ್ಯಾವ ದೊಡ್ಡ ಬುದ್ಧಿಯನ್ನು ಹೋಗೋ ಶಿಕ್ಷಕರಿಂದ ಆದದ್ದು ಬಿಟ್ರೆ ಯಾವ ಪಾಲಕರು ಆತರ ಸ್ಟಡಿ ಮಾಡ್ಕೊಂಡು ಯಾರಿಗೂ ಆಗ್ಲಿಲ್ಲ. ಪಾಲಕರು ಅನುಭವ ಇರುವುದಿಲ್ಲ ಅಷ್ಟೆಲ್ಲ ಕಲಿಸ್ಲಿಕ್ಕೆ. ನೀವು ಹೇಳಿದ್ರೆ ನಾವು ತಿಳ್ಕೊಳ್ಲಿಕ್ಕೆ ಒಂದು 4-5 ಕ್ಲಾಸ್ ಹೇಳ್ಬಹುದು ಪಾಲಕರು. ನಾವೇನಾಗ್ಬಿಟ್ಟಿದ್ದೀವಿ ಶುರುವಾತಿಂದ ಆ ತಗ್ಗು ದಿನ ಈಗ ಟಾರ್ ಹಾಕಿದ್ದಾರೆ. ಟಾರ್ ಮೇಲೆ ಅದೇ ತಗ್ಗು ದಿನ ನಡೆಯಕ್ಕೆ ಪ್ರಯತ್ನ ಮಾಡಕ್ ಆಗಲ್ಲ. ಸಿಚುವೇಶನ್ ಹೆಂಗ್ ಚೇಂಜ್ ಇರ್ತದಂಗ ನಮ್ಮ ಮೈಂಡ್ ಚೇಂಜ್ ಆಗ್ಬೇಕು. ಈಗ ಪೂರ್ತಿ ಟಾರ್ ಹಾಕಿ ಚೆನ್ನಾಗಿ ಮಾಡೋರೆ ಸ್ಪೀಡ್ ಜಾಸ್ತಿ ಆಗತ್ತೆ. ಹಂಗ ಕಾರ್ಬನ್ ಚೇಂಜ್ ಆಗಿದೆ, ಎಲ್ಲ ಇಂಟರ್ನೆಟ್ ಕಾರ್ಬನ್ ಇದೆ. ಸ್ವಲ್ಪ ನಮ್ದು ಸ್ಪೀಡ್ ಜಾಸ್ತಿ ಆಗ್ಬೇಕು. ನಾವೆಲ್ಲ ನಾವು ನೀವು ಇದು ನೋಡಿದ್ರೆ ಒಂದೇ ಕಾರ್ಬನ್ದವ್ರು ಇದ್ದೀವಿ. ಅದ್ರ ತಕ್ಕ ಬದಲಾವಣೆ ಆಗ್ತದೆ. ನಾವು ಹಳೆ ಕಾಲದಾಗ ಕಲ್ತವ್ರೆ, ಮತ್ತೆ ಈಗ ಕೃಷಿಕರು ನಮ್ಗಿಂತ ಜಾಣಿರ್ತಾರೆ. ಆಟದ ಮೈದಾನ ಇದೆ ಅಂತ ಬರ್ಕೊಳ್ರಿ. ಆಟದ ಮೈದಾನ ಇದೆ, ದೈಹಿಕ ಶಿಕ್ಷಕರಿದ್ದಾರೆ. ಎಷ್ಟು ಜನ ತಾಲೂಕು ಮಟ್ಟಕ್ಕೆ ಹೋಗಿದ್ದಾರೆ ಮಕ್ಕಳು ಅದನ್ನು ನೋಡಿ. ನಾವು ದೇವಸ್ಥಾನದ ಗ್ರೌಂಡಿಗೆ ಆಟ ಆಡುತ್ತೇವೆ. ನೋಡಿ ಅದನ್ನು ನೋಟ್ ಮಾಡಿ ಅವಕಾಶ ಒಂದ್ಸರಿ ಸಿಗುತ್ತೆ. ಅದು ಬಟ್ ಇಲ್ಲಿ ಯಾರು ಕೊಡಲ್ಲ ಬಿಡಿ ಜಾಗ. ಈಗ HM ಅವ್ರದ್ದು ಏನಾದ್ರು ಸ್ಪೋರ್ಟ್ಸ್ ತಯಾರಿಗೆ ಸ್ಪೋರ್ಟ್ಸ್ಗೆ ಬಿಟ್ಟವ್ರಲ್ರಿ. ನೆಕ್ಸ್ಟ್ ಸ್ಪೋರ್ಟ್ಸ್ಗೆ ಅಲ್ಲ ತರಬೇತಿ ಅಂತಂದ್ರೆ ಅಟ್ಲೀಸ್ಟ್ ಗೈಡೆನ್ಸ್ ಕೊಡ್ಬೇಕು. ಐಟಮ್ ಮಾತಾಡ್ತಾರೆ. ಆದ್ರೆ ಈಗ ಏನಾಗ್ತದೆ ಅವ್ರಿಗೆ ಸ್ಪೋರ್ಟ್ಸ್ ತಯಾರಿ ಅವ್ರಿಗೆ ಕೆಲವೊಂದು ಮಾಹಿತಿ ಆದ್ರೂ ಬೇಕಾಗ್ತದೆ. ಈ ರೀತಿ ಆಗುತ್ತೆ, ಈ ರೀತಿ ಒಂದು ಈ ರೀತಿ ಅಟ್ಲೀಸ್ಟ್ ಒಂದು ತೋರಿಸ್ಕೊಡ್ಬೋದು. ಆ ಮಾಹಿತಿ ಸ್ವಲ್ಪ ಆರಾಮಿಲ್ಲ ಅದನ್ನ ಅರ್ಥೈಸ್ಕೋಬಹುದು.
ಯಾವುದೇ ವಿದ್ಯಾರ್ಥಿ ಮಾಡಿದ್ದಾರೆ ನೋಡಿ, ಒಂದ್ ಯಾವ್ದೋ ಒಂದು ಶಾಲೆಗೆ ಹೋಗಿದ್ವಿ. ಯಾವ್ದು ಸರ್ ಅದು? ಕಂಪ್ಲೇಂಟ್ ಇದೆ ಟೀಚರ್ಸ್ ಅಲ್ಲಿ ಒಂದು ಶಾಲೆ, ಇಂತಹ ಶಾಲೆ ಅಂದ್ರೆ ಶಾಲೆ ಟೀಚರ್ಸ್ ಟೈಮಿಂಗ್ ಪಿಕಪ್ ಮಾಡೋದಿಲ್ಲ, ಟೀಚರ್ ಬಗ್ಗೆನೇ ಎಲ್ಲ ಕಂಪ್ಲೇಂಟ್. ಬಟ್ ಒಬ್ಬ ಏನು ವೃತ್ತಿ ಆಧಾರದ ಮೇಲೆ ತಗೊಂಡಿರುವಂತ ಒಬ್ಬ ಶಿಕ್ಷಕ ಬಂದಿದ್ದಾರೆ. ಇಷ್ಟು ಸ್ಪೋರ್ಟ್ಸಿಗೆ ಮಕ್ಕಳೆಲ್ಲ ತಯಾರು ಮಾಡಿದ್ದಾರೆ, ಎಷ್ಟು ಲವಲವಿಕೆ ಹುಟ್ಟಿದೆ ಮಕ್ಕಳಲ್ಲಿ ಒಬ್ಬರಿಂದ. ಬಟ್ ಬಾಕಿ ಎಲ್ಲ ಟೀಚರ್ಸ್ ಬಗ್ಗೆ ನೆನ್ಪಿದೆ. ಒಬ್ಬ ಹೊಸದಾಗಿ ಬಂದಿದ್ದಾರೆ, ಆ ಹುಡುಗ ನನ್ನ ಇದು ಮಾಡಿದ, ಸರ್ ನಾನು ಅಪಾಯಿಂಟ್ ಆಗ್ಬೇಕಾದ್ರೆ ನಿಮ್ಮ ಅಟೆಸ್ಟೇಷನ್ ಬಂದಿದ್ದೆ. ಅವನೇ ಬಂದು ಕಾಲ್ ಹಿಡಿದು, ನೀವು ಅಟೆಸ್ಟೇಷನ್ ಇನ್ ಟೈಮ್ ಮಾಡಿಕೊಟ್ರೆ ಸರ್ ನಾನು ಸೆಲೆಕ್ಷನ್ ಇತ್ತು ಬಂದಿದ್ದ. ಇವಾಗ ನನಗೆ ಬಂದು ಕಾಲೇಜ್ ಪಾಪ ಒಬ್ಬರಿಂದ ಇಷ್ಟು ಬದಲಾವಣೆ ಆಗಿದೆ. ನಮ್ಮಲ್ಲಿ ಬದಲಾವಣೆ ತರಲಿಕ್ಕೆ ಅವಕಾಶಗಳಿದ್ದಾವೆ. ಮಕ್ಕಳನ್ನ ಅವ್ರ ಕ್ಯೂರಿಯಾಸಿಟಿನ ಹೆಚ್ಚಿಸ್ಲಿಕ್ಕೆ ಅವಕಾಶಗಳಿದ್ದಾವೆ, ಮಾಡಬಹುದು. ಇಲ್ಲ ನೀವು ಪೂರ್ತಿನ ಎಲ್ಲ ಇನ್ನೊಂದು ತಾಸು ನಾವು ಮಾತಾಡ್ಲಿಕ್ಕೆ ಬಟ್ ತೌಡ್ ಕುಟ್ಟೋದಾಗ್ತದೆ, ಸಂಖ್ಯೆ ಹೊಡೋದು. ಇಲ್ಲ ತೊಂದ್ರೆ ಮಾತಾಡೋದು ಈಗ ಏನ್ ಮಾತಾಡೋದು ಮಾತಾಡ್ತಾರೆ. ಅದು ಬೋರ್ಡ್ ನೋಡಿ ಮಾತಾಡೋದು, ಎಷ್ಟು ಪಾಠ ಮಾಡಿದ್ರು. ಇಂದಿನ ಸಾಮಾಜಿಕ ಪರಿಶೋಧನಾ ಸಭೆಯ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಹನುಮಂತ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಎಸ್ಡಿಎಂಸಿಯ ಪರವಾಗಿ ಹಾಗೂ ಪಾಲಕ ಪೋಷಕ ವೃಂದದ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ಅಭಿನಂದನೆಯನ್ನು ಶ್ರೀಯುತ ಚಿದಾನಂದ ನಾಯ್ಕ ಸರ್ ಅವರು 21ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೆ ನಮ್ಮ ಶಾಲೆಯಲ್ಲಿ ಬಂದು ನಮಗೆಲ್ಲ ಒಳ್ಳೆಯ ಮಾಹಿತಿಯನ್ನ ನೀಡಿದ್ದಾರೆ. ಮತ್ತೆ ನಮ್ಮೆಲ್ಲರೊಂದಿಗೆ ಒಳ್ಳೆಯ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ, ಎಸ್ಡಿಎಂಸಿಯ ಪರವಾಗಿ, ಮಕ್ಕಳ ಪರವಾಗಿ ಹಾಗೂ ಪಾಲಕ ಪೋಷಕ ವೃಂದದ ಪರವಾಗಿ ಅಭಿನಂದನೆಯನ್ನ ಬಂದಿರೋ ಎಲ್ಲರಿಗೂ ಅಂತ ಹೇಳ್ಬಿಡಿ. ಹಾಗೂ ಅರ್ಚನಾ ಮೇಡಮ್ ಅವರಿಗೆ ಶಾಲೆಯ ಪರವಾಗಿ, ಎಸ್ಡಿಎಂಸಿಯ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಹಾಗೂ ಪಾಲಕ ಪೋಷಕ ವೃಂದದ ಪರವಾಗಿ ಅಭಿನಂದನೆಯನ್ನ ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಘವೇಂದ್ರ ನಾಯ್ಕ ಅವರಿಗೆ ಮತ್ತು ಮಕ್ಕಳ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ, ಎಸ್ಡಿಎಂಸಿಯ ಪರವಾಗಿ ಹಾಗೂ ಪಾಲಕ ಪೋಷಕ ವೃಂದದ ಪರವಾಗಿ ಅಭಿನಂದನೆಯನ್ನ ಶ್ರೀಯುತ ರಾಮಗೌಡ ಅವರಿಗೆ ಶಿಕ್ಷಕ ವೃಂದದ ಪರವಾಗಿ, ಮಕ್ಕಳ ಪರವಾಗಿ ಹಾಗೂ ಎಸ್ಡಿಎಂಸಿ ಪರವಾಗಿ ಅಭಿನಂದನೆಯನ್ನ ಮಾಜಿ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮೋಹನ್ ಗೌಡ್ರವರಿಗೆ ಶಿಕ್ಷಕ ವೃಂದದ ಪರವಾಗಿ, ಮಕ್ಕಳ ಪರವಾಗಿ ಹಾಗೂ ಪಾಲಕ ಪೋಷಕ ವೃಂದದ ಪರವಾಗಿ ಅಭಿನಂದನೆಯನ್ನ ಕಾರ್ಯಕ್ರಮಕ್ಕೆ ಹಾಜರಿರುವಂತಹ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾಗಿರುವಂತಹ ಶ್ರೀಯುತ ವಿನಯ ಅವರಿಗೆ ಶಿಕ್ಷಕ ವೃಂದದ ಪರವಾಗಿ, ಮಕ್ಕಳ ಪರವಾಗಿ, ಎಸ್ಡಿಎಂಸಿಯ ಪರವಾಗಿ ಅಭಿನಂದನೆಯನ್ನ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಕೆಲಸಗಳನ್ನ ಬದಿಗೊತ್ತಿ ಇಲ್ಲಿ ಬಂದು ತಮ್ಮ ಮಕ್ಕಳ ಅಭಿವೃದ್ಧಿಯ ಬಗ್ಗೆ ಚರ್ಚೆಯನ್ನ ಮಾಡಿರುವಂತಹ ಎಲ್ಲ ಪಾಲಕ ಪೋಷಕ ವೃಂದದವರಿಗೂ ಮತ್ತು ಮಕ್ಕಳ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ, ಎಸ್ಡಿಎಂಸಿ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸಿ ಹೆಂಗಿದೆ ಅಂದ್ರೆ, ನೀವು ಟೀಚರ್ಸ್ ಬರೀ ಗಂಡ ಸನ್ನೆಯಲ್ಲೇನೆ ಎಲ್ಲರೂ ತಿಳ್ಕೊಂಡ್ಬಿಡ್ಬೇಕು, ಅಷ್ಟು ಇದು ಮಾಡ್ಬೇಕು. ನಾನು ಬಂದು 2 ನಿಮಿಷ ಹಿಡ್ದಿಲ್ಲ, ಎದುರಿಗಿದ್ದಾರೆ ನನಗೆ ನಿಮ್ಗೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಿಮ್ ಶಾಲೆ
ಸ್ಟಾರ್ಟ್ ಆಗಿದೆ ಗೊತ್ತಿಲ್ಲ. 2 ನಿಮಿಷ ಮುಟ್ಟಿಲ್ಲ ನಾನು, ಇನ್ನು ಮುಟ್ಟಿ ಕರೆಂಟ್ ಕೊಡ್ತಿದ್ದೆ. ಏನಿದೆ ಫಾಸ್ಟ್ ಆಗ್ಬೇಕು. ಏನ್ ಬೆರಳು ಕೊಟ್ರೆ ಹಸಡ ನಂಬ್ಬೇಕಂತ ಒಂದು ಗಾದೆ ಇದೆ. ಬರೀ ಬೆರಳು ಕೊಟ್ರೆ ಸಾಕು.